ಹಲೋ ಆತ್ಮೀಯ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ತರಗತಿ ಒಳಗೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಚಾಪ್ಟರ್ ಮೇಲೆ ಭಾಳಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಅನೇಕ ಚಾಪ್ಟರ್ಗಳು ನೀವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಈಗ ಮುಂದುವರಿದ ಭಾಗವನ್ನು ಶೈಶವಾವಸ್ಥೆ, ಇಲ್ಲಿ ಸ್ಕ್ರೀನದಲ್ಲಿ ಕಾಣಿಸ್ತದ ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ತಾರುಣ್ಯಾವಸ್ಥೆ. ಈ ಮೂರು ವ್ಯವಸ್ಥೆ ಒಳಗೆ ಒಂದೊಂದು ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಶೈಶವಾವಸ್ಥೆಯಲ್ಲಿ, ತಾರುಣ್ಯಾವಸ್ಥೆಯಲ್ಲಿ, ಬಾಲ್ಯಾವಸ್ಥೆಯಲ್ಲಿ ಒಂದೊಂದು ರೀತಿಯ ಪ್ರಶ್ನೆಗಳನ್ನು ಕೇಳಿದಾನ. ಈ ಥರದ ಪ್ರಶ್ನೆಗಳನ್ನು ಸರಿಯಾಗಿ ನೀವು ಅರ್ಥೈಸಿಕೊಂಡ್ರೆ ಭಾಳಷ್ಟು ಉತ್ತಮ ಅಂತ ನನ್ನ ವಿಚಾರ. ನೋಡಿ, ಶೈಶವಾವಸ್ಥೆಯ ಮೇಲೆ ಅನೇಕ ಪ್ರಶ್ನೆಗಳನ್ನು ಬಂದಿರ್ತವೆ. ಉದಾಹರಣೆಗಾಗಿ ಶೈಶವಾವಸ್ಥೆಯ ದೈಹಿಕ ಲಕ್ಷಣಗಳೇಗವ, ಶೈಶವಾವಸ್ಥೆಯ ದೈಹಿಕ ಲಕ್ಷಣಗಳು, ಬಾಲ್ಯಾವಸ್ಥೆಯ ದೈಹಿಕ ಲಕ್ಷಣಗಳು ಮತ್ತು ತಾರುಣ್ಯಾವಸ್ಥೆಯ ದೈಹಿಕ ಲಕ್ಷಣಗಳು, ಮೂರು ಹಂತಗಳನ್ನು ನಾವು ಒಂದೊಂದೇ ಕಾಲಮ್ನಲ್ಲಿ ಒಳಗೆ ಸಂಕ್ಷಿಪ್ತವಾಗಿ ಹೇಳಲು ಬಯಸ್ತಾ ಇದೆ. ಅಂದರೆ ಒಂದೇ ಟೈಮ್ನಲ್ಲಿ ನಿಮ್ಗೆ ಎಟ್ ಎ ಟೈಮ್ ಆಗಿ ಸಿಗುವಂಥ ರೂಪ ಒಳಗೆ ನಾನು ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಶೈಶವಾವಸ್ಥೆಯಲ್ಲಿ ನಾವು ಬರ್ತಕ್ಕಂಥದ್ದು ಏನಪ್ಪ ಅಂದರೆ ದೈಹಿಕ ಲಕ್ಷಣಗಳು. ಶೈಶವಾವಸ್ಥೆಯಲ್ಲಿ ಫಸ್ಟ್ನೇದು ದೈಹಿಕ ಲಕ್ಷಣಗಳು, ದೈಹಿಕ ಲಕ್ಷಣ, ಫಿಸಿಕಲ್ ಕ್ಯಾರೆಕ್ಟರ್ಸ್ ಅಂತ. ಇಲ್ಲಿ ಏನು ಬರ್ತದೆ ಶೈಶವಾವಸ್ಥೆಯಲ್ಲಿ ಅಂತ ಕೇಳಿದ್ರೆ, ಸಪೋಸ್ ಶೈಶವಾವಸ್ಥೆಯಲ್ಲಿ ಏನೇನು ಲಕ್ಷಣಗಳು ಬರ್ತಾವೆ ಅನ್ನೋದು ಇದ್ರ ಮೇಲೆ ಪ್ರಶ್ನೆ ಭಾಳ ಸಲ ಕೇಳಿನ, ಅದಕ್ಕಾಗಿ ನಾವು ಒತ್ತಿ ಹೇಳ್ತಾ ಇದ್ದೀನಿ. ಈ ಶೈಶವಾವಸ್ಥೆಯಲ್ಲಿ ಏನು ದೈಹಿಕ ಲಕ್ಷಣಗಳಿದಾವ ಅವ್ರ ಮೇಲೆ ಸರಿಯಾಗಿ ತಿಳ್ಕೊಂಡ್ರೆ ಆನ್ಸರನ್ನು ಸರಿಯಾಗಿ ಮಾಡಲು ಸಾಧ್ಯ ಆಗ್ತದೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕು. ಇಲ್ಲಿ ಶೈಶವಾವಸ್ಥೆಯಲ್ಲಿ ಈ ಮಗುವಿನ ತೂಕ ಎಷ್ಟಿರ್ತದೆ ಅಂತ ಕೇಳಿದ್ರೆ, ದೈಹಿಕ ಲಕ್ಷಣಗಳಲ್ಲಿ ಒಂದ್ಸಲ ಇದರ ಒಂದೇ ಪ್ರಶ್ನೆ ಏನು ಕೇಳ್ಯಾನಂದ್ರೆ, ಇದರಲ್ಲಿ ದೈಹಿಕ ಲಕ್ಷಣ ಇರ್ತದೆ ಅಂದ್ರೆ 3 ರಿಂದ 3.5 kg ಇರ್ತದೆ. 3 ರಿಂದ 3.5 kg ಅಂದ್ರೆ ಶೈಶವಾವಸ್ಥೆಯ ಫಸ್ಟ್ ಮೊದಲನೇ ಲಕ್ಷಣ ಏನಪ್ಪ ಅಂದ್ರೆ, ಮಗುವಿನ ತೂಕ ಎಷ್ಟಿರ್ತದೆ ಅಂದ್ರೆ 3 ರಿಂದ 3.5 kg ಇರ್ತದೆ. ನೆಕ್ಸ್ಟು ಇಲ್ಲಿ 18 ಇಂಚು ಎತ್ತರ ಇರ್ತದೆ. ಈ ಮಗು ಇಲ್ಲಿ ಈ ಶೈಶವಾವಸ್ಥೆಯಲ್ಲಿ ಮಗು 12 ಇಂಚು ಅಂದ್ರೆ 12 ಇಂಚು ಎತ್ತರ ಇರ್ತದೆ. ಎತ್ತರ ಅಂದ್ರೆ ಈ ಶೈಶವಾವಸ್ಥೆಯಲ್ಲಿ ಮಗುವಿನ ಎತ್ತರ ಎಷ್ಟು ಇರುತ್ತದೆ ಅಂತ ಕೇಳಿದ್ರೆ 12 ಇಂಚು. ಆದರೆ ಶೈಶವಾವಸ್ಥೆಯಲ್ಲಿ ಮಗುವಿನ ತೂಕ ಎಷ್ಟಿರ್ತದೆ ಅಂತ ಕೇಳಿದ್ರೆ 3 ರಿಂದ 3.5 kg. ಆಪ್ಷನ್ಸ್ಗಳು ಕೊಡ್ತಾನೆ. ಒಂದ್ಸಲ ಯಾವುದೋ ಒಂದು ಸಲ ಪ್ರಶ್ನೆ ಕೇಳಿದಾನೆ, ಶೈಶವಾವಸ್ಥೆಯಲ್ಲಿ ಮಗುವಿನ ತೂಕ ಎಷ್ಟಾಗಿರುತ್ತದೆ, ಮಗುವಿನ ತೂಕ ಎಷ್ಟಾಗಿರ್ತದ ಅಂತ ಕೇಳಿದಾಗ ಅಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ. 2.5 kg, 2.5 kg, 4 kg, 3.5 kg, 5 kg. 3.5 kg ಇಸ್ ಎ ರೈಟ್ ಆನ್ಸರ್. ನಂತರ ಬರ್ತಕ್ಕಂಥದ್ದು ಈ ಶೈಶವಾವಸ್ಥೆಯಲ್ಲಿ ಎತ್ತರ. ಒಂದ್ಸಲ ಪ್ರಶ್ನೆ ಕೇಳಿದಾನೆ, ಶೈಶವಾವಸ್ಥೆಯ ಎತ್ತರ ಅಂದ್ರೆ ಇದರ ಎತ್ತರ ಎಷ್ಟಿರ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೇಕಾಗ್ತದೆ. ಶೈಶವಾವಸ್ಥೆಯಲ್ಲಿ 16 ಇಂಚು ಎತ್ತರವಾಗಿರ್ತದೆ. ಅಂದರೆ ಮಗು ಶೈಶವಾವಸ್ಥೆಯಲ್ಲಿ ದೈಹಿಕ ಲಕ್ಷಣ ಮೊದಲನೇನಪ್ಪ, ಇದು ಯಾವ ಲಕ್ಷಣ ಕೇಳ ನಾವು ಒಂದ್ಸಲ ಮಗು ಶೈಶವಾವಸ್ಥೆಯಲ್ಲಿ 3.5 kg ಆಗಿರುತ್ತದೆ. ಹಾಗಾದರೆ ಇದು 3.5 kg ಆಗಿರುತ್ತದೆ, ಆದರೆ ಯಾವ ವ್ಯವಸ್ಥೆಯಲ್ಲಿ ಬರ್ತದೆ ಈ ಮಗು ಅಂತ ಕೇಳೋಣ. ಬಾಲ್ಯಾವಸ್ಥೆ, ತಾರುಣ್ಯಾವಸ್ಥೆ ಮತ್ತು ಶೈಶವ. ಮತ್ತು ಅದನ್ನು ಕೂಡ ಕೆಲವು ವಿದ್ಯಾರ್ಥಿಗಳು ಗೊತ್ತಿರಲ್ಲ. ಅಂದರೆ 3.5 kg ಮಗು ಶೈಶವಾವಸ್ಥೆಯಲ್ಲಿ ಇರ್ತದೆ ಅಂತಕ್ಕಂಥದ್ದು ಕೂಡ ನಾವು ಗಮನಿಸಬೇಕು. ನೆಕ್ಸ್ಟ್, ಮಾಂಸಖಂಡಗಳು ಮೃದು ಆಗಿರ್ತವೆ. ಯಾವ ವ್ಯವಸ್ಥೆಯಲ್ಲಿ ಮಾಂಸಖಂಡಗಳು ಮೃದು ಆಗಿರ್ತವೆ? ಮೃದು ಅಂದ್ರೆ ಏನಂತಾರೆ, ಬಹಳ ಮೆತ್ತಗಿರ್ತವೆ, ಮೃದು ಆಗಿರ್ತವೆ. ಮಾಂಸಖಂಡಗಳು ಮೃದು ಆಗಿರ್ತವೆ. ಮಾಂಸಖಂಡಗಳು ಏನಾಗಿರ್ತಾವ? ಮೃದಾಗಿರ್ತಾವ.
ಈ ಮೋಸಕಂಡುಗಳು ನೋಡಿ ಎಷ್ಟು ಸಲ ಹೇಳ್ತದ, ಎಷ್ಟು ಸಲ ಬೀಳ್ತದ, ಮಗುವಿಗೆ ಏನಾಗಲ್ಲ. ಆದರೆ ಈ ತಾರಣ ವ್ಯವಸ್ಥೆಯಲ್ಲಿ ಮಗು ಸ್ವಲ್ಪ ಎಡವಿದ್ರನ್ನ ಎಷ್ಟೋ ಗಾಯಗಳಾಗ್ತಾವ. ಆದ್ರೆ ಇಲ್ಲಿ ಹಾಗಲ್ಲ. ಈ ಶೈಶಾವಸ್ಥೆಯಲ್ಲಿ ಏನಂದ್ರೆ 110ರಿಂದ 120 ಬಾರಿ ಹೃದಯ ಬಡಿತ ಅದ. ಶೈಶಾವಸ್ಥೆಯಲ್ಲಿ ಮಗುವಿನ ಹೃದಯ ಬಡಿತ 110ರಿಂದ 120 ಬಾರಿ ಹೃದಯ ಬಡಿತ ಅಂದ್ರೆ ಒಂದ್ಸಲ ಕೇಳಿದಾನೆ, ಶೈಶಾವಸ್ಥೆಯ ಮಗುವಿನ ಹೃದಯ ಬಡಿತ ಯಾವ ಕೆಳಗಿನ ಹೇಳಿಕೆ ಸರಿಯಾಗಿದೆ ಅಂತ. 110ರಿಂದ 120, 100ರಿಂದ 110, 130ರಿಂದ 140, 109ರಿಂದ 100 ಅಂತ ಕೊಟ್ಟಿದೆ. ಆವಾಗ 110ರಿಂದ 120 ಪ್ರತಿಯೊಂದು ಮೇಲೆ ಕ್ವಶನ್ ಕೇಳಿದ, ನಿಮ್ಗೆ ನೆನಪಿರಲ್ಲ. ಅದಕ್ಕಾಗಿ ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಮತ್ತು ಪ್ರತಿಯೊಂದನ್ನು ವಿವರಣೆ ಕೊಡ್ತಾ ಹೋಗ್ತೇನೆ. ಸಂಕ್ಷಿಪ್ತವಾಗಿ ಪ್ರತಿಯೊಂದರ ಮೇಲೆ ಕೇಳಿದ. ಇಷ್ಟು ಶೈಶಾವಸ್ಥೆಯಲ್ಲಿ ಬರ್ತಕ್ಕಂಥ ಮಗು. ನೋಡಿ, ಶೈಶಾವಸ್ಥೆಯಲ್ಲಿ ನಾವು ಗಮನಿಸಬೇಕಾಗಿದ್ದು ಏನಪ್ಪ ಅಂತ ಕೇಳಿದ್ರೆ ಇಷ್ಟು ಅಂಶಗಳನ್ನ ನಾವು ಗಮನಿಸ್ಬೇಕು. ಕನಿಷ್ಠ ಆದರೂ ಕೂಡ ಇಷ್ಟು ಅಂಶಗಳನ್ನ ಶೈಶಾವಸ್ಥೆಯಲ್ಲಿ ಗಮನಿಸಬೇಕಂತಕ್ಕಂಥದ್ದು ಕೂಡ ನಾವು ಮಾಡಬೇಕು. ನಂತರ ಬರ್ತಕ್ಕಂಥದ್ದು ಬಾಲ್ಯಾವಸ್ಥೆ. ನೋಡಿ, ಬಾಲ್ಯಾವಸ್ಥೆಯಲ್ಲಿ ಶೈಶಾವಸ್ಥೆಯ ಲಕ್ಷಣಗಳು ಹೇಗಿರ್ತಾವ, ಶೈಶಾವಸ್ಥೆಯ ಲಕ್ಷಣಗಳು ಏನೇನು ಇರ್ತಾವ ಅನ್ನೋದು ಸ್ವಲ್ಪ ರಿಕಾಲ್. ಮಕ್ಕಳು ದೈಹಿಕವಾಗಿ 3.5 kg ಇರ್ತದೆ, 12 ಇಂಚ್ ಎತ್ತರ ಆಗಿರ್ತದೆ, ಮೋಸಖಂಡಗಳು ಮೃದುವಾಗಿರ್ತವೆ, 110ರಿಂದ 120 ಬಾರಿ ಹೃದಯ ಬಡಿತಿರ್ತವೆ. ನೋಡಿ, ಮಗು ಯಾವಾಗಲೇ ಹೃದಯ ಚೆಸ್ಟ್ ನೋಡಿದಾಗ ಬಹಳಷ್ಟು ಹೃದಯ ಡಕ್ 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 ಅಂತಿರ್ತದೆ. ಉಸಿರಾಟ ಜಾಸ್ತಿ ಆಗಿರ್ತದೆ. ಯಾಕಂದ್ರೆ 110ರಿಂದ 120 ಅಂದ್ರೆ 1 ನಿಮಿಷಕ್ಕೆ 120ರಿಂದ 110 ಬಾರಿ ಅದು ಹೃದಯ ಬಡಿ. ಕನಿಷ್ಠ ಅಂದ್ರೆ 110, ಹೆಚ್ಚಂದ್ರೆ 120. ಇಷ್ಟು ಹೃದಯ ಬಡಿತ ಹೊಂದಿರುವಂತಹ ಈ ಮಗುವಿನ ಲಕ್ಷಣಗಳನ್ನು ಇಲ್ಲಿ ಶೈಶಾವಸ್ಥೆಯಲ್ಲಿ ಕಾಣುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಬಾಲ್ಯಾವಸ್ಥೆಯಲ್ಲಿ. ನೋಡಿ, ಬಾಲ್ಯಾವಸ್ಥೆಯ ಲಕ್ಷಣಗಳು ಹೇಗಿರ್ತಾವ ನೋಡಿ. ಬಾಲ್ಯಾವಸ್ಥೆಯಲ್ಲಿ ದೈಹಿಕ ಲಕ್ಷಣಗಳು ಏನೇನಾದವ ಅನ್ನೋದು ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋದು. ಇಲ್ಲಿ ಮಕ್ಕಳು ರಭಸವಾಗಿ ಬೆಳೆಯಲು ಪ್ರಾರಂಭಿಸ್ತವೆ. ನೋಡಿ, ಯಾವ ಹಂತದಲ್ಲಿ ರಭಸವಾಗಿ ಬೆಳವಣಿಗೆ ನೋಡಿ. ಒಂದ್ಸಲ ಕೇಳೋಣ, ಕೆಳಗಿನ ಯಾವ ಹಂತದಲ್ಲಿ ಮಗು ರಭಸವಾಗಿ ಬೆಳೀತದಂತ ಕೇಳಿದ್ರೆ ಬಾಲ್ಯಾವಸ್ಥೆಯಲ್ಲಿ. ಕೆಳಗಿನ ಯಾವ ಹಂತದಲ್ಲಿ ಮಗು ರಭಸವಾಗಿ ಬೆಳೀತದಂತ ಕೇಳಿದ್ರೆ ಶೈಶವಾವಸ್ಥೆ ಮತ್ತು ಬಾಲ್ಯಾವಸ್ಥೆ, ತಾರುಣ್ಯಾವಸ್ಥೆ, ಪ್ರೌಢಾವಸ್ಥೆ ಅಂತ ಒಂದ್ಸಲ ಹೈಸ್ಕೂಲ್ಗೆ ಅಪಾಯಿಂಟ್ಮೆಂಟ್ ಕೇಳಿದೆ. ಅವಾಗ ರಭಸವಾಗಿ ಬೆಳೆಯುವುದು ಅಂತ ಕೇಳಿದ್ರೆ ಬಾಲ್ಯಾವಸ್ಥೆ. ರಭಸವಾಗಿ ಬೆಳೆಯುವುದು ಇಲ್ಲಿ ಮಗುವಿನ ವೇಗವಾಗಿ ಬೆಳೀತದೆ. ನೋಡಕ್ಕೆ ಮೊನ್ನೆ ನೋಡಿನ್ರಿ, ಒಂದು 10 ದಿನದ ಒಳಗ 10 ದಿನ ಆಯ್ತು ನೋಡಿ, ಮತ್ತು 1 ವರ್ಷದ ಒಳಗ ಎಷ್ಟು ರಭಸವಾಗಿ ಮಗು ಎತ್ತರ ಕಾಣ್ತದಿಲ್ಲ ಅಂತಾರೆ. ಯಾವ ಹಂತದಲ್ಲಿ ಅಂತ ರಭಸವಾಗಿ ಬೆಳೆಯುವ ಕಾಲ ಯಾವುದು, ಮಗು ರಭಸವಾಗಿ ಬೆಳೆಯುವ ಕಾಲ ಯಾವುದಂತ ಕೇಳಿದ್ರೆ ಶೈಶವಾವಸ್ಥೆಯಲ್ಲೊಂದು ನಾವು ಕಾಣ್ತೀವಿ. ನಂತರ ಹಾಲು ಹಲ್ಲುಗಳು ಉದುರಿ ಶಾಶ್ವತ ಹಲ್ಲುಗಳು ಬರುತ್ತವೆ. ಅಂದ್ರೆ ಹಾಲು ಹಲ್ಲುಗಳು ಅಂದ್ರೆ ಹುಟ್ಟಿರುವಂತ ಹಲ್ಲುಗಳಿಗೆ ಹಲ್ಲುಗಳು ಅಂತ ಕರಿತೀವಿ. ಹಲ್ಲುಗಳು ಹೋಗಿ ಯಾವ ಹಲ್ಲುಗಳು ಬರ್ತಂದ್ರ ಶಾಶ್ವತ ಹಲ್ಲುಗಳು ಬರ್ತವೆ. ಅಂದ್ರ ಈ ಹಲ್ಲುಗಳು ಈ ಉದುರ್ತಾವ. ಯಾವ ಅವಸ್ಥೆಯಲ್ಲಿ ಉದುರ್ತಾವ ಅಂತ ಕೇಳಿದ್ರೆ ಮಗುವಿನ ಲಕ್ಷಣ ಏನಪ್ಪ ಅಂದ್ರೆ ಶೈಶವಾವಸ್ಥೆ. ಯಾವ ಹಂತದಲ್ಲಿ ಮಗು ಹಲ್ಲು ಉದುರಲು ಪ್ರಾರಂಭಿಸುತ್ತವೆ ಅಂತ ಕೇಳೋಣ. ಬಾಲ್ಯಾವಸ್ಥೆ, ಶೈಶವಾವಸ್ಥೆ, ತಾರುಣ್ಯಾವಸ್ಥೆ, ಪ್ರೌಢಾವಸ್ಥೆ. ಯಾವುದು? ಬಾಲ್ಯಾವಸ್ಥೆ. ಅಂದ್ರೆ ಹಲ್ಲುಗಳು ಉದ್ರಿ ಅಂದ್ರೆ ಹುಟ್ಟಿದಾಗಿರುವಂತ ಹಲ್ಲುಗಳು ಉದ್ರಿ ಶಾಶ್ವತವಾಗಿ ಅಂದ್ರೆ ಕೊನೆಯವರೆಗೆ ಇರ್ತಕ್ಕಂಥ ಹಲ್ಲುಗಳು ಬರುವ ಯಾವ ಹಂತದಲ್ಲಿ ಅಂತ ಕೇಳಿದ್ರೆ ಶೈಶವಾವಸ್ಥೆಯಲ್ಲಿ ಅಂತ ಕರಿತೀವಿ. ಈ ಶೈಶವಾವಸ್ಥೆಯಲ್ಲಿ ಇನ್ನೊಂದು ಏನು ಲಕ್ಷಣಪ್ಪ ಅಂತ ಕೇಳಿದ್ರ, ಇಲ್ಲಿ ಹುಡುಗಿಯರಿಗಿಂತ ಹುಡುಗರು ಹೆಚ್ಚು ಎತ್ತರವಾಗಿರ್ತಾರೆ. ಅಂದ್ರ ಹುಡುಗರಿಗಿಂತ ಹುಡುಗಿಯರು ಹೆಚ್ಚಾಗಿರ್ತಾರೆ. ಈ ಶೈಶವಾವಸ್ಥೆಯಲ್ಲಿ ಹುಡುಗಿಯರಿಗಿಂತ ಹುಡುಗರಿಗಿಂತ ಹುಡುಗಿಯರು ಅಂದ್ರ ಈ ಗರ್ಲ್ಸ್ ಅಂಡ್ ಬಾಯ್ಸ್, ಇಲ್ಲಿ ಗರ್ಲ್ಸ್ ಅಂಡ್ ಬಾಯ್ಸ್ ಇರ್ತಾರೆ. ಹುಡುಗರಿಗಿಂತ ಹುಡುಗಿಯರು ಎತ್ತರವಾಗಿ ಕಾಣುತ್ತಾರೆ. ಹುಡುಗರಕ್ಕಿಂತ ಹುಡುಗಿಯರು ಎತ್ತರ ಕಾಣ್ತಾವ. ಅವು ಲಂಗ ಸೀರೆ ಉಟ್ಕೊಂಡು ಅಥವಾ ಬ್ಲೌಸ್ ಲಂಗ ಸೀರೆ ಉಟ್ಕೊಂಡು
ಜಾಸ್ತಿ ಚೆಂದಾಗಿ ಎತ್ತರ ಕಾಣ್ತವೆ. ಅದಕ್ಕೆ ಹುಡುಗರಿಗಿಂತ ಹುಡುಗಿಯರ ಎತ್ತರ ಕಾಣುವ ಕಾಲ ಯಾವುದು ಅಂತ ಕೇಳಿದ್ರ ಬಾಲ್ಯಾವಸ್ಥೆ ಅಂತ ಆಗ್ಬೇಕು. ಯಾವ ಹಂತದಲ್ಲಿ ಹುಡುಗರಿಗಿಂತ ಹುಡುಗಿಯರು ಎತ್ತರವಾಗಿ ಕಾಣುತ್ತಾರೆ ಅಂತ ಕೇಳಿದ್ರ ಬಾಲ್ಯಾವಸ್ಥೆ. ಅತಿ ಹೆಚ್ಚು ಹುಡುಗಿಯರನ್ನ ಮೀರಿಸಿ ಹೆಚ್ಚು ಹುಡುಗಿಯರು ಬೆಳವಣಿಗೆ ಹೆಚ್ಚಾಗಿರ್ತದೆ ಅಂತ ಕೇಳಿದ್ರ ಬಾಲ್ಯಾವಸ್ಥೆ. ಇವು ಶೈಶವ ಮತ್ತು ತಾರುಣ್ಯಾವಸ್ಥೆ ಹಾಕ್ಬಾರ್ದು. ಆಪ್ಷನ್ಸ್ಗಳು ಕೂಡ ನಾವು ಇಲ್ಲಿ ಪ್ರತಿಯೊಂದನ್ನು ನಾವು ಗಮನಿಸ್ತಾ ಹೋಗ್ಬೇಕು ಅನ್ನೋದು ಕೂಡ ನಾವು ಕಾಣುವುದು. ನಂತರ ಇಲ್ಲಿ ಮುಂದುವರಿದ ಭಾಗವನ್ನು ನೋಡಿದ್ರೆ ತಾರುಣ್ಯಾವಸ್ಥೆ ನೋಡ. ತಾರುಣ್ಯಾವಸ್ಥೆಯಲ್ಲಿ ದೈಹಿಕ ಲಕ್ಷಣಗಳು ಹೇಗಾದವು ನೋಡಿ. ಶೈಶವಾವಸ್ಥೆಯ ದೈಹಿಕ ಲಕ್ಷಣಗಳು ಹೇಗಾದವ ನೋಡಿದ್ವಿ. ಇವೆಲ್ಲ ಶೈಶವಾವಸ್ಥೆ ದೈಹಿಕ ಲಕ್ಷಣಗಳು. ನಂತರ ಬಾಲ್ಯಾವಸ್ಥೆಯ ದೈಹಿಕ ಲಕ್ಷಣಗಳು ಏನಾವ ಅನ್ನೋದು ಕೂಡ ನೋಡಿದ್ವಿ. ಬಾಲ್ಯಾವಸ್ಥೆಯ ದೈಹಿಕ ಲಕ್ಷಣಗಳಂತ ರಭಸವಾಗಿ ಬೆಳಿತಾವ. ಯಾವ ಮಗು ರಭಸವಾಗಿ ಬೆಳಿತದ ಅಂತ ಕೇಳಿದ್ರ ಹುಡುಗರಕ್ಕಿಂತ ಹುಡುಗಿಯರು ಅಂದ್ರ ಈ ಹುಡುಗರಕ್ಕಿಂತ ಬಾಯ್ಸ್ಗಿಂತ ಗರ್ಲ್ಸ್ ಎತ್ತರವಾಗಿ ಬೆಳಿತಾವ. ಬಾಯ್ಸ್ಗಿಂತ ಗರ್ಲ್ಸ್ ಎತ್ತರವಾಗಿ ಬೆಳಿತಾವ. ನಂತರ ಬರ್ತಕ್ಕಂಥ ತಾರುಣ್ಯಾವಸ್ಥೆಯಲ್ಲಿ ಏನಾಗ್ತದ ಅಂದ್ರ ಹುಡುಗಿಗಿಂತ ಹುಡುಗರು ಹೆಚ್ಚು ಬೆಳೆಯಲು ಕಾಣಿಸ್ತಾವ. ಈ ಹಂತದಲ್ಲಿ ಹುಡುಗಿಯರದು ಹೆಚ್ಚಿರ್ತದ ಅನ್ನೋದು ಕೂಡ ನಾವು ಗಮನಿಸ್ಬೇಕು ಅಂತಕ್ಕಂಥದ್ದು ನಾವು. ನಂತರ ಬರ್ತಕ್ಕಂಥ ಈ ತಾರುಣ್ಯಾವಸ್ಥೆ ಒಳಗ ಏನೇನು ದೈಹಿಕ ಲಕ್ಷಣಗಳ ಒಂದೊಂದು ಪಾಯಿಂಟ್ ಆಗಿ ನಾವು ನೋಡೋಣ. ಒಂದನೇದಾಗಿ ಹುಡುಗರು ಹುಡುಗಿಯರಿಗಿಂತ ಬಲಿಷ್ಠರಾಗಿರ್ತಾರೆ. ಹುಡುಗರು ಬಾಯ್ಸ್ ಹುಡುಗಿಯರಿಗಿಂತ ಗರ್ಲ್ಸ್ಗಿಂತ ಬಲಿಷ್ಠರಾಗಿರ್ತಾರ. ಅಂದ್ರೆ ದಷ್ಟಪುಷ್ಟರಾಗಿರ್ತಾರ, ಶಕ್ತಿವಂತರಾಗಿರ್ತಾರೆ. ಯಾವ ವ್ಯವಸ್ಥೆಯಲ್ಲಿ ಹುಡುಗರಿಗಿಂತ ಹುಡುಗಿಯರಿಗಿಂತ ಹೆಚ್ಚು ಬಲಿಷ್ಠರಾಗಿರ್ತಾರ ಅಂತ ಕೇಳಿದ್ರ ತಾರುಣ್ಯಾವಸ್ಥೆಯಲ್ಲಿ ನೋಡಿ. ಹುಡುಗಿಯರಿಗಿಂತ ಹುಡುಗರ ಬಲಿಷ್ಠ ಆಗಿರುವುದು ತಾರುಣ್ಯಾವಸ್ಥೆಯಲ್ಲಿ ಕಾಣ್ತೇವೆ. ಇದು ಯಾವ ಲಕ್ಷಣ ಅಂತ ಒಂದ್ಸಲ ಕೇಳ್ಬಿಟ್ಟಿದ್ದಾನೆ. ಡೈರೆಕ್ಟ್ ಆಗಿ ಇಲ್ಲಿ ಲಕ್ಷಣ ತಂದಿಟ್ಬಿಟ್ಟಿದ್ದಾನೆ. ಅವಾಗ ಲಕ್ಷಣ ಯಾವ ಲಕ್ಷಣ ಬರ್ತಿದೆ ಅಂತ ಕೇಳಿದ್ರ ಎತ್ತರ ಅನ್ನುವಂತಕ್ಕಂಥದ್ದು ಇದು ದೈಹಿಕ ಲಕ್ಷಣ, ದೈಹಿಕವಾಗಿರುವಂತ ಲಕ್ಷಣ. ಎತ್ತರ ಅನ್ನೋದು ದೈಹಿಕ ಲಕ್ಷಣ, ಬೆಳವಣಿಗೆ ಅನ್ನೋದು ದೈಹಿಕ ಲಕ್ಷಣ. ಮಾಂಸಖಂಡಗಳು, ಇಂಚು, ಎತ್ತರ, ತೂಕ, ಗಾತ್ರ ಇವೆಲ್ಲವೂ ನಾವು ದೈಹಿಕ ಲಕ್ಷಣಗಳಂತ ಕಾಣ್ತೀವಿ. ನೆಕ್ಸ್ಟು ಹುಡುಗಿಯರಿಗಿಂತ ಹುಡುಗರು ಎತ್ತರವಾಗಿ ಕಾಣುತ್ತಾರೆ. ಇಲ್ಲಿ ಬಲಿಷ್ಠ ಇವರು ಇರ್ತಾರೆ. ಇಲ್ಲಿ 2ನೇ ಪಾಯಿಂಟ್ ಕೊಟ್ಟಿದ್ದಾನೆ ನೋಡಿ. ತಾರುಣ್ಯಾವಸ್ಥೆಯಲ್ಲಿ ಇನ್ನೊಂದು ವಿಷಯವನ್ನ ಗಮನಿಸಬೇಕಾಗಿರುತ್ತು. ಹುಡುಗಿಯರಿಗಿಂತ ಹುಡುಗರು ಎತ್ತರ, ಹುಡುಗಿಯರಿಗಿಂತ ಹುಡುಗರು ಎತ್ತರ ಆಗಿರ್ತಾರ. ಈ ಹುಡುಗಿಯರಿಗಿಂತ ಹುಡುಗರು ಏನಾಗಿರ್ತಾವ ಎತ್ತರ ಆಗಿರ್ತಾವ ಅಂತಕ್ಕಂಥದ್ದು ನಾವು ಕಾಣಿಸ್ತೀವಿ. ಅಂದ್ರೆ ಈ ಹುಡುಗಿಯರಿಗಿಂತ ಹುಡುಗರು ಹೆಚ್ಚಾಗಿರ್ತಾವ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೇಕು. ನೆಕ್ಸ್ಟ್ ಹುಡುಗಿಯರ ಧ್ವನಿ ಮೃದುವಾಗಿರ್ತದೆ, ಸ್ಮೂತ್ ಆಗಿರ್ತದೆ. ಅಂದ್ರೆ ಮೃದು ಆಗಿರ್ತದೆ, ಮೃದು ಧ್ವನಿ ಆಗಿರ್ತದೆ. ಧ್ವನಿ ಅಂತಕ್ಕಂಥದ್ದು ಮೃದುವಾಗಿರ್ತದೆ, ಸ್ಮೂತ್ ಆಗಿ. ಹುಡುಗರದು ಧ್ವನಿ ಗಡಿಸದಂಗೆ ಹೇ ಅಂತಕ್ಕಂಥದ್ದು ಇದು ಗಡಿಸ್ತಾನೆ. ಈ ಅಂತಾರ ಅವರು, ಈ ಅಂತಾರ. ಆದ್ರೆ ಹುಡುಗರು ಹೇ ಇದೆಲ್ಲ ಧ್ವನಿಗಳಲ್ಲಿ ತಾರುಣ್ಯಾವಸ್ಥೆಯಲ್ಲಿ ಇರ್ತಕ್ಕಂಥದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಇದು ಋತುಮತಿಯರ ಕಾಲ ಅಂತ ಕರೀತಾರೆ. ಒಂದ್ಸಲ ಹೈಸ್ಕೂಲ್ಗೆ ಅಪಾಯಿಂಟ್ಮೆಂಟ್ ಕೇಳ್ಯಾರ, ಋತುಮತಿಯರ ಕಾಲ ಯಾವ ವ್ಯವಸ್ಥೆಯಲ್ಲಿ ಆಗ್ತದೆ ಅಂತ ಕೇಳಿದ್ರೆ ಋತುಮತಿಯರ ಕಾಲ ಅಂದ್ರೆ ಋತುಮತಿಯರಾಗುವ ಕಾಲ. ಈ ಋತುಮತಿಯರಾಗುವ ಕಾಲ ಯಾವ್ದಂತ ಕೇಳಿದ್ರ ತಾರುಣ್ಯಾವಸ್ಥೆ ಅಂತ ಕೇಳ್ತೀವಿ. ಅಂದ್ರೆ ಋತುಮತಿಯರಾಗುವ ಕಾಲ ಅಂತ ಕೂಡ ನಾವು ಕರಿತೀವಿ. ಇಲ್ಲಿ ಶರೀರದ ಇತರ ಭಾಗಗಳಲ್ಲಿ ರೋಮಗಳು ಕಾಣಿಸ್ಕೊಳ್ತೇವೆ. ಇಲ್ಲಿ ಶರೀರದ ಬೇರೆ ಬೇರೆ ಭಾಗಗಳಲ್ಲಿ ಅಂದ್ರೆ ರೋಮಗಳು ಕಾಣಿಸ್ತವೆ. ರೋಮ ಅಂದ್ರೆ ಕೂದಲು ಕಾಣಿಸ್ಕೊಳ್ತವೆ. ಈ ಕೂದಲು ಶರೀರದಲ್ಲಿ ಹುಡುಗರಾದ್ರೆ ಮೀಸೆ ಗಡ್ಡ, ಹುಡುಗರಾದ್ರೆ ಮೀಸೆ ಬರ್ತದೆ, ಮೀಸೆ ಕಾಣ್ತೇವೆ, ಗಡ್ಡ ಕಾಣ್ತೇವೆ, ಚಿಗುರು ಮೀಸೆ ಕಾಣ್ತವೆ. ಎಲ್ಲವೂ ಏನಕ್ಕಂತ ತಾರುಣ್ಯಾವಸ್ಥೆಯಲ್ಲಿ ನೋಡಪ್ಪ ನೋಡು ಚಿಗುರು ಮೀಸೆ ಹೊಡ್ಯಾಕೈತೇವ ನೋಡು ಅಂತಾರ. ಎಲ್ಲಿ ತಾರುಣ್ಯಾವಸ್ಥೆಯಲ್ಲಿ, ಬಾಲ್ಯಾವಸ್ಥೆಯಲ್ಲಿ ಅನ್ನೋದಲ್ಲ, ಶೈಶವಾವಸ್ಥೆಯಲ್ಲಿ ಅನ್ನೋಲ್ಲ. ಈ ಚಿಗುರು ಮೀಸೆ ಅಂತಕ್ಕಂಥ ದೈಹಿಕ ಲಕ್ಷಣ ತಾರುಣ್ಯಾವಸ್ಥೆಯಲ್ಲಿ ಕಾಣ್ತದ. ಇಷ್ಟು ಇಲ್ಲಿ ಇರ್ತಕ್ಕಂಥ ದೈಹಿಕ ಲಕ್ಷಣಗಳನ್ನು ನಾವು ನೋಡಿದಿವಿ. ನೋಡಿ ಸ್ಪರ್ಧಾ ಮಿತ್ರರೇ, ಇದ್ರ ಮೇಲೆ ಒಂದು 2-3 ಸಲ ಪ್ರಶ್ನೆ ಕೇಳಿದಾನೆ. ಇಲ್ಲಿ 1-2 ಸಲ ಕೇಳಿದಾನ ಶೈಶವಾವಸ್ಥೆಯಲ್ಲಿ, ಬಾಲ್ಯಾವಸ್ಥೆಯಲ್ಲಿ 1-2-3 ಸಲ ಕ್ವಶನ್ ಕೇಳಿದಾನೆ. ತಾರುಣ್ಯಾವಸ್ಥೆಯಲ್ಲಿ ಕೂಡ 2-3 ಪ್ರಶ್ನೆಗಳನ್ನು ಕೇಳಿದಾನನ್ನು ಕೂಡ ನಾವು ಕಾಣಿಸ್ತೀವಿ. ಇಷ್ಟೆಲ್ಲ ನಾವು ದೈಹಿಕ ಲಕ್ಷಣಗಳು ಅಂತ ಕಾಣ್ತೀವಿ.
ನೆಕ್ಸ್ಟ್ ಪೇಜಿಗೆ ಬರೋಣ. 2ನೇ ಪೇಜಿಗೆ ಹೋಗ್ತೀನಿ ನೋಡು. 2ನೇ ಪೇಜಿಗೆ ನೆನಪಿರ್ಲಿ, 2ನೇ ಪೇಜ್ ಗೆರೆ ಹಾಕ್ತೀನಿ, ಸ್ವಲ್ಪ ಗಮನ ಹರಿಸಿ, ಈ ಕಡೆ ನೋಡಿ, ಗಮನ ಇಟ್ಟು ಕೇಳಿ. ಸೈಕಾಲಜಿ ಸರಿಯಾಗಿ ಕ್ಲಾಸ್ಗಳು ಕೇಳ್ಕೊಳ್ಳಿ, ಸರಿಯಾಗಿ ಅರ್ಥೈಸ್ಕೊಂಡು ನಿಮ್ಮ ಗುರಿಯನ್ನು ಮುಟ್ರಿ. ಇಲ್ಲಿ ಬರ್ತಕ್ಕಂಥದ್ದು ಶೈಶವ, ಬಾಲ್ಯ, ತಾರುಣ್ಯ. ಇಲ್ಲಿ ಮಾನಸಿಕವಾಗಿರುವಂಥ ಲಕ್ಷಣಗಳು, ಮಾನಸಿಕ ಲಕ್ಷಣಗಳು, ಮಾನಸಿಕವಾಗಿರುವಂಥ ಲಕ್ಷಣಗಳು ಹೇಗೆ ಕಾಣ್ತಾವ, ಮೆಂಟಲ್ ಕ್ಯಾರೆಕ್ಟರ್ಸ್ ಎಷ್ಟಾವ ಇಲ್ಲ ಅನ್ನೋದು ನಾನು ನೋಡೋಣ. ಇದರಲ್ಲಿ ಮೆಂಟಲ್ ಕ್ಯಾರೆಕ್ಟರ್ಸ್ ಇದ್ದಾವ, ಬಾಲ್ಯಾವಸ್ಥೆಯಲ್ಲಿ ಮೆಂಟಲ್ ಗುಣಗಳು ಹೇಗ್ಯಾವ ಅನ್ನೋದನ್ನು ಕೂಡ ಒಂದೊಂದಾಗಿ ನೋಡಿ. ಸ್ಪರ್ಧಾ ಮಿತ್ರರೇ, ಮಾನಸಿಕವಾಗಿರುವಂಥ ಶೈಶವಾವಸ್ಥೆಯ ಲಕ್ಷಣಗಳು ಹೇಗೆ ಕಾಣ್ತಾ, ಮಗುವಿಗೆ ಯಾವುದೇ ವಿಚಾರವನ್ನು ಗೊತ್ತಿರುವುದಿಲ್ಲ. ಮಗುವಿಗೆ ಯಾವುದೇ ವಿಚಾರ ಗೊತ್ತಿರುವುದಿಲ್ಲ. ಅಂದ್ರೆ ಮಗುವಿಗೆ ಯಾವುದೇ ವಿಚಾರ ಗೊತ್ತಾಗಲ್ಲ. ಅಂದ್ರೆ ಯಾವುದೇ ವಿಚಾರವನ್ನು ಗೊತ್ತಿರುವುದಿಲ್ಲ. ಅಂದ್ರೆ ಇದು ಏನು, ಯಾವ ವಿಷಯ ಅನ್ನೋದು ಗೊತ್ತಿಲ್ಲ. ಪ್ರತಿಯೊಂದನ್ನು ನೋಡಿ ಕಲಿಯುತ್ತದೆ. ಅಬ್ಸರ್ವ್, ಪ್ರತಿಯೊಂದು ನೋಡಿ ಕಲಿಕೆ. ಅಂದ್ರ ಪ್ರತಿಯೊಂದು ನೋಡಿ ಕಲಿತದ. ಈಗ ತಾಯಿಯು ದೇವರ ಮುಂದೆ ನಿಂತ್ಕೊಂಡು ಅಪ್ಲೈಡ್ ಕ್ವಶನ್ ಹಂಗೆ ಕೇಳಿದಾನ, ಒಂದ್ಸಲ ಕೇಳಿದಾನ, ತಾಯಿ ದೇವರ ಮುಂದೆ ನಿಂತಿರುವುದನ್ನು ನೋಡಿ ಮಗು ತಾಯಿ ಯಾವ ಭಾಗಕ್ಕೆ ತಿರುಗುತ್ತಾಳೆ ಅದೇ ಭಾಗವನ್ನು ತಿರುಗಲು ಪ್ರಾರಂಭಿಸುತ್ತದೆ. ಆದರೆ ಇದು ಮಗುವಿನ ಯಾವ ಲಕ್ಷಣ ಅಂತ ಕೇಳಿದ್ರ, ಮಗುವಿನ ಮಾನಸಿಕ ಲಕ್ಷಣ. ತಿರುಗುವಿಕೆ ದೈಹಿಕ ಲಕ್ಷಣ, ಆದ್ರೆ ತಿರುಗುವುದನ್ನು ನೋಡ್ತೀವಲ್ಲ ಅದು ಮಾನಸಿಕ ಲಕ್ಷಣ. ತಿರುಗುವುದು ಅಂತ ಕೇಳಿದ್ರ ದೈಹಿಕ ಲಕ್ಷಣ ಹಾಕ್ರಿ. ಒಂದು ವೇಳೆ ತಿರುಗುವುದನ್ನ ನೋಡ್ತದಲ್ಲ, ಯಾಕಡೆ ತಿರುಗ್ತಾಳ ಏನಿಲ್ಲ ಅಂತ ನೋಡ್ತದಲ್ಲ, ಅದು ನೋಡುವಿಕೆ ಅಂತಕ್ಕಂಥದ್ದು ಮಾನಸಿಕವಾಗಿರುವಂತ ಲಕ್ಷಣ, ಮೆಂಟಲ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಈ ಮಾನಸಿಕವಾಗಿರುವ ಲಕ್ಷಣ ಮಗುವಿನಲ್ಲಿ ಕಾಣ್ತದೆ. ಮಾನಸಿಕವಾಗಿ ಆ ಮಗುವಿನ ಲಕ್ಷಣಗಳು ಯಾವಾಗಲೂ ಈ ಮಗು ನೋಡ್ತದೆ, ನೋಡಿ ಕಲಿತದ. ಊಟ ಮಾಡೋದನ್ನ ನೋಡ್ತದೆ, ಪ್ರತಿಯೊಂದು ನೋಡ್ತದೆ. ಆಯಿ ತಾತ, ಆಯಿ, ಅಮ್ಮ, ಅಪ್ಪ, ಶಿಕ್ಷಕರು ಪ್ರತಿಯೊಬ್ಬರು ನೋಡಿ 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 ಕಲಿತದ. ಈ ಬಿತ್ತು ಹೆಚ್ಚಿಗೋದನ್ನ ಕಲಿತದ, ನಮಸ್ಕಾರ ಮಾಡೋದು ಕಲಿತದ, ಸರ ಸಾಷ್ಟಂಗ ಹಾಕೋದು ನೋಡಿ ಕಲಿತದ. ಅಮ್ಮ ಹೇಗೆ ಸೀರೆ ಉಟ್ಕೊಂತಾಳ ನೋಡಿ ಕೂಡ ಮಗು ನಾನು ಉಟ್ಕೋಬೇಕಂತ ಒಂದು ಯಾವುದೋ ಒಂದು ಟಾವಿಲೋ ಯಾವುದೋ ಒಂದು ಲುಂಗಿ ತಗೊಂಡು ಉಟ್ಟುಕೊಳ್ಳಲು ಪ್ರಯತ್ನಿಸ್ತದೆ. ನೋಡಿ ಕಲಿತದ. ನೋಡಿ ಕಲಿಕೆ, ಪ್ರತಿಯೊಂದನ್ನು ನೋಡಿ ಕಲಿಯುವಂತ ಪ್ರಯತ್ನ ಎಲ್ಲಿ ಮಾಡ್ತದೆ ಅಂತ ಕೇಳಿದ್ರ ಶೈಶವಾವಸ್ಥೆಯಲ್ಲಿ ಕಾಣ್ತವೆ. ಹೆಚ್ಚಾಗಿ ತಾಯಿಯ ಅನುಕರಣೆ ಮಾಡ್ತದೆ. ಇಲ್ಲಿ ಯಾರ ಅನುಕರಣೆ ಮಾಡ್ತಂದ್ರ, ಅನುಕರಣೆ ಯಾರನ್ನ ನೋಡಿ ಜಾಸ್ತಿ ಅನುಕರಣೆ ಮಾಡ್ತಂತ ಕೇಳಿದ್ರ ತಾಯಿಯನ್ನು ನೋಡಿ ಅನುಕರಣೆ ಮಾಡ್ತದೆ. ಹೆಚ್ಚು ಈ ಮಗು ತಾಯಿ ನೋಡಿ ಕಲಿತದೆ. ಪ್ರತಿಯೊಂದು ತಾಯಿಯನ್ನು ಅನುಕರಣೆ ಮಾಡ್ತದೆ. ಒಂದ್ಸಲ ಕೇಳೋಣ, ಅಪಾಯಿಂಟ್ಮೆಂಟ್ ಟೀಚರ್ಸ್ಗೆ ತಾಯಿಯನ್ನು ಅನುಕರಣೆ ಮಾಡುವ ಕಾಲ ಯಾವುದಂತ ಕೇಳೋಣ, ಶೈಶವ ಕಾಲ ಅಂತ. ತಾಯಿಯನ್ನ ಅನುಕರಣೆ ಮಾಡುವ ಕಾಲ ಯಾವುದು ನೋಡಿ. ಇಲ್ಲಿ ಒಂದು ಆಪ್ಷನ್ಸ್ ಹಾಕಿರ್ದಾನೆ, ಇಲ್ಲಿ ನೋಡಿ ನೀವು ಕಾಣ್ತಾ ಸ್ಕ್ರೀನ್ ಮೇಲೆ. ತಾಯಿಯನ್ನು ಅನುಕರಣೆ ಮಾಡು, ತಾಯಿಯನ್ನು ಅನುಕರಣೆ ಮಾಡಿ ಕಲಿಯುವ ಕಾಲ ಯಾವುದು ಅಂತ ಕೇಳಿದ್ರ, ಅಲ್ಲಿ ಶೈಶವ ಕಾಲ ಅಂತ ಅನ್ಬೇಕು. ಅಲ್ಲಿ ಬಾಲ್ಯಾವಸ್ಥೆ ಕೊಟ್ಟಿರ್ತಾನ, ಬಾಲ್ಯ ಪೂರ್ವ ಕೊಟ್ಟಿರ್ತಾನ, ಧಾರಣೆ ವ್ಯವಸ್ಥೆ ಕೊಟ್ಟಿರ್ತಾನ. ಅವೆಲ್ಲ ಆಪ್ಷನ್ಸ್ ರೈಟ್ ಆಗಲ್ಲ. ನೀವು ಹಾಕ್ತಕ್ಕಂಥ ಆಪ್ಷನ್ಸ್ ಹಾಕ್ಬೇಕಂದ್ರ ಶೈಶವ ಇರುವಂತ ಆಪ್ಷನ್ಸ್ ಅನ್ನ ನೀವು ಹಾಕ್ಬೇಕು ಅಂತಕ್ಕಂಥ. ಸನ್ನೆ ಮಾಡುತ್ತದೆ ನೋಡಿ, ಯಾವ ಕಾಲದಲ್ಲಿ ಸನ್ನೆ ಮಾಡುತ್ತದೆ. ಸನ್ನೆ ಅಂದ್ರೆ ಸಿಗ್ನಲ್. ಸನ್ನೆ ಮಾಡುತ್ತದೆ ಅಂದ್ರೆ ಸನ್ನೆ ಮಾಡ್ತದೆ ಮಗು. ಬಾ ಅಂತದೆ, ಹಿಂಗ ಕೈ ಇರ್ತದೆ, ಕೈ ಮಾಡಿ ಉಮ್ಮ ಬೇಕಂತದೆ, ಬುಷಿ ಬೇಕಂತದೆ, ಹಾಲು ಬೇಕಂತದೆ, ನಾನು ಬರ್ತೀನಿ ಅಂತದೆ. ಪ್ರತಿಯೊಂದನ್ನು ಅದಕ್ಕೆ ಸನ್ನೆ ಮಾಡುತ್ತದೆ. ಉಣ್ತೆ ಅಂತಂದ್ರೆ ಒಲ್ಲೆ ಅಂತದ, ಗೋಣಾಡ್ಸ್ತದ. ಬೂ ಬೇಕನ್ನೋದ ಕೈ ಮಾಡ್ತದೆ, ಮಕ್ಕೊಂಡ್ ಸಿಗ್ನಲ್ ತೋರಿಸ್ತದೆ. ಅವಾಗ ಉಮ್ಮ ಬೇಕನ್ನೋದಕ್ಕೆ ಸಾಕಂತ ತಲೆ ಆಡಿಸ್ತದೆ. ಇವೆಲ್ಲ ಸನ್ನೆ ಮಾಡ್ತದೆ, ಸಿಗ್ನಲ್ ಮಾಡ್ತದೆ.
ಸಿಗ್ನಲ್ ಮಾಡುವ ಕಾಲ ಯಾವುದು? ತನ್ನ ಬೇಕು ಬೇಡಿಕೆಗಳನ್ನು ಯಾವ ಹಂತ, ಇಲ್ಲಿ ಒಂದು ಕ್ವಶನ್ ಕೇಳಿದೆ ನೋಡಿ, ಒಂದು ಕ್ವಶನ್ ಕೇಳಿದೆ ಇಲ್ಲಿ, ಹೆಂಗ್ ಕೇಳಿದೆ ಅಂದ್ರೆ, ಯಾವ ಹಂತದಲ್ಲಿ ಮಗು ಸನ್ನೆಯನ್ನು ಮಾಡಿ ತನ್ನ ಬೇಕು ಬೇಡಿಕೆಗಳನ್ನು ಈಡೇರಿಸುವುದು ಅಂತ ಕೇಳಿದ್ರ, ಶೈಶವ ಅವಸ್ಥೆಯಲ್ಲಿ. ಶೈಶವ ಅವಸ್ಥೆಯಲ್ಲಿ ಪ್ರತಿಯೊಂದು ಮಗು ಏನ್ ಮಾಡ್ತಾ, ಸನ್ನೆ ಮಾಡ್ತದೆ, ಸಿಗ್ನಲ್ ಮಾಡ್ತದೆ, ಸನ್ನೆ ಮಾಡಿ ತನ್ನ ಬೇಕು ಬೇಡಿಕೆಗಳನ್ನ ಈಡೇರಿಸ್ತದ. ಇದು ಬೇಕಂತದೆ, ಸಿಗ್ನಲ್ ಮಾಡ್ತದೆ, ಅದು ಬೇಕಂತದೆ, ಅಲ್ಲಿ ಅಲ್ಲಿ ಎಲ್ಲಿ ಮ್ಯಾಲೆ ಮ್ಯಾಲಿಟ್ಟು ಅಮ್ಮ ಅದು ಅಂತ ಕೈ ಮಾಡಿ ಸಿಗ್ನಲ್ ತೋರಿಸ್ತದೆ. ಅದು ಕನಕ್ ಬರಲ್ಲ, ಅದು ಏನಂತ ಗೊತ್ತಾಗಲ್ಲ, ಆ ಡಬ್ಬಿ ಅಂತ ತೋರಿಸ್ತದೆ. ಆ ಡಬ್ಬಿಯಾಗ ಬಿಸ್ಕೆಟ್ ಚಾಕ್ಲೇಟು, ಆ ಡಬ್ಬಿ ಅಂತ ಸನ್ನೆ ಮಾಡಿ ತೋರಿಸ್ತದೆ, ಇಲ್ಲೈತಿ ಅಂತ. ಇವೆಲ್ಲ ಸನ್ನೆ ಮಾಡಿ ತೋರಿಸುವಂತ ಕಾಲ ಯಾವ್ದಂತ ಕೇಳಿದ್ರ, ಕಾಲ ಯಾವ್ದಂತ ಶೈಶವ ಅವಸ್ಥೆ. ಸನ್ನೆ ಮಾಡಿ ತೋರಿಸುವುದು ಯಾವ ಲಕ್ಷಣ? ಮಾನಸಿಕ ಲಕ್ಷಣ. ಸನ್ನೆ ಮಾಡಿ ತೋರಿಸುವ ಯಾವ ಲಕ್ಷಣ? ಮಾನಸಿಕ ಲಕ್ಷಣ. ಮಗುವನನ್ನು ಮಲಗುವುದನ್ನು ನೋಡಿ ತಾನು ಮಲಗುತ್ತದೆ, ಯಾವ ಲಕ್ಷಣ ಕೇಳಿದ್ರ? ಮಾನಸಿಕ ಲಕ್ಷಣ. ಗುರುಗಳನ್ನು ನೋಡಿ ಮಗು ಕಲಿತಾ ಇದೆ, ಯಾವ ಲಕ್ಷಣ ಅಂತ ಕೇಳಿದ್ರ? ಮಾನಸಿಕವಾದ ಲಕ್ಷಣ. ಇವೆಲ್ಲವೂ ಮಾನಸಿಕವಾಗಿರುವಂತಹ ಲಕ್ಷಣಗಳನ್ನು ನಾವು ಕಾಣ್ತೀವಿ ಸ್ನೇಹಿತರೆ. ನಂತರ ಇಲ್ಲಿ ಬರ್ತಕ್ಕಂಥದ್ದು ಮಗುವಿನ ಲಕ್ಷಣಗಳನ್ನು ನಾವು ನೋಡಿದೀವಿ. ನಂತರ ಇಲ್ಲಿ ಏನೋ ರಿಪೀಟ್ ಮಾಡ್ತೇನೆ ನೋಡಿ, ಮಾಡಿ ಕಲಿತದ, ಯಾವುದೇ ವಿಚಾರ ಗೊತ್ತಿರುವುದಿಲ್ಲ, ಒಟ್ಟು ವಿಚಾರ ಗೊತ್ತಿರಲ್ಲ, ಪ್ರತಿಯೊಂದನ್ನು ನೋಡುತ್ತದ. ಜಾಸ್ತಿ ನೋಡುವ ಕಾಲ, ಮಾತಾಡುವುದಿಲ್ಲ, ನೋಡುತ್ತದ, ನೋಡಿ ಜಾಸ್ತಿ ಕಲಿತದ. ಮತ್ತು ನೋಡು ಮಾತು ಎಲ್ಲಿ ಕೇಳ್ತಂತ ಕೇಳಿದ್ರ, ನೋಡುವುದು ಮತ್ತು ಮಾತು ಎರಡೂ ಎಟ್ ಟೈಮ್ ಜಾಸ್ತಿ ಬಳಕೆ ಮಾಡೋದನ್ನ ನೋಟ ಮತ್ತು ಅನುಕರಣೆ. ಅಂದ್ರ ನೋಡೋದು ಮತ್ತು ಕಲಿಯೋದು ಎರಡೂನ್ನು ಜಾಸ್ತಿ ಪ್ರಮಾಣ ಎಲ್ಲಿ ಯೂಸ್ ಮಾಡ್ತಂತ ಕೇಳಿದ್ರ, ಬಾಲ್ಯ ಅವಸ್ಥೆಯಲ್ಲಿ ನೋಡ್ತದ. ಆದ್ರೆ ಇಲ್ಲಿ ಬರೀ ನೋಟ ಪ್ರಮಾಣ ಹೆಚ್ಚಾಗಿರ್ತದೆ ನೋಡಿ. ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಬಾಲ್ಯಾವಸ್ಥೆಯಲ್ಲಿ ಮಗು ನೋಡುವಿಕೆಯ ಪ್ರಮಾಣ ಹೆಚ್ಚಾಗಿರ್ತದೋ, ಬಾಲ್ಯಾವಸ್ಥೆಯಲ್ಲಿ ಮಗು ನೋಡುವಿಕೆ ಮತ್ತು ಅನುಕರಣೆ ಪ್ರಮಾಣ ಹೆಚ್ಚಾಗಿರ್ತದೋ, ಬಾಲ್ಯಾವಸ್ಥೆಯಲ್ಲಿ ಮಗು ಅನುಕರಣೆ ಹೆಚ್ಚಾಗಿರ್ತದೋ? ಮೇಲಿನ ಯಾವುದು ಅಲ್ಲ, ಮೇಲಿನ ಯಾವುದಲ್ಲ ಈಸ್ ರೈಟ್ ಆನ್ಸರ್. ನಾವೇನ್ ಮಾಡ್ತೀವಿ, ಯಾವುದೇ ಕ್ಲಾಸ್ ಕೂಡ್ಲಾದನೆ, ಯಾವುದೋ ಕ್ಲಾಸ್ ನೋಡ್ಲಾದನೆ ಯಾವುದೋ ಒಂದು ಮನಸ್ಸನ್ನು ಬಂದಂತ ಆನ್ಸರ್ ಅನ್ನು ಹಾಕಿ ಬಂದು ಕಲಿತದ ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥ ವಿಷಯವನ್ನು ನಾವು ನೋಡ್ಬೋದು. ಈಗ ಮುಂದಿನ ವಿಚಾರವನ್ನು ನಾವು ನೋಡ್ತಾ ಹೋದ್ರೆ, ನಂತರ ಬರ್ತಕ್ಕಂಥದ್ದು ಮಗುವಿಗೆ ಭಾಷೆ ಬರುತ್ತದೆ. ಇಲ್ಲಿ ಭಾಷೆ ಬರುವುದಿಲ್ಲ. ಇಲ್ಲಿ ಬಾಲ್ಯ ಅವಸ್ಥೆಯಲ್ಲಿ ಭಾಷೆ ಬರುತ್ತದೆ, ಲ್ಯಾಂಗ್ವೇಜ್, ಭಾಷೆ ಬಳಕೆ ಮಾಡುತ್ತದೆ. ಇಲ್ಲಿ ಭಾಷೆ ಆಡಕ್ ಹೋದ ತೊದಲು ನುಡಿ ಬಳಸೋದು ಶೈಶವಾವಸ್ಥೆ, ಭಾಷೆ ಬಳಕೆ ಮಾಡೋದು ಬಾಲ್ಯಾವಸ್ಥೆ. ಭಾಷೆಯನ್ನು ತಿರುಗಮುರುಗ ಮಾಡಿ ಭಾಷೆಗೆ ಇನ್ನೊಂದು ಭಾಷೆ ಜೋಡಣೆ ಮಾಡೋದು ತಾರುಣ್ಯ ವ್ಯವಸ್ಥೆ. ಒಂದೊಂದು ವ್ಯವಸ್ಥೆಯಲ್ಲಿ ಒಂದೊಂದು ರೀತಿಯ ರೂಪಗಳನ್ನು ನಾವು ಕಾಣ್ತೀವಿ. ಇದು ಮಗುವಿನಲ್ಲಿರುವಂತಹ ಲಕ್ಷಣಗಳು. ಪ್ರತಿಯೊಂದು ಮಗು ತರಗತಿಯಲ್ಲಿ ಇದನ್ನು ಬಹಳಷ್ಟು HSTR, GPSTR, ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರಿಗೆ ಇದ್ರ ಮೇಲೆ ಕ್ವಶನ್ ಯಾಕೆ ಜಾಸ್ತಿ ಕೇಳ್ತಾನಪ್ಪ ಅಂತಂದ್ರ, ಮಗುವಿನ ಭಾಷೆ ಹೇಗೆ ಅನುಕರಣೆ ಮಾಡ್ತದೆ, ಮಾತೃಭಾಷೆ ಆಗಿರ್ಬೋದು, ಮತ್ತೊಂದು ಭಾಷೆ ಆಗಿರ್ಬೋದು, ಯಾವ ಭಾಷೆಯನ್ನು ಮಗು ಹೇಗೆ ಅನುಕರಣೆ ಮಾಡುತ್ತೆ ಅನ್ನೋದು ಕೂಡ ನಾವು ಇಲ್ಲಿ ಗಮನಿಸ್ಬೇಕು. ಭಾಷೆಯನ್ನು ಬಳಕೆ ಮಾಡುತ್ತದೆ ನೋಡಿ. ಭಾಷೆಯನ್ನು ಬಳಕೆ ಮಾಡುವ ಕಾಲ ಯಾವ್ದಂತ ಕೇಳಿದ್ರೆ ಬಾಲ್ಯಾವಸ್ಥೆ. ಭಾಷೆಯನ್ನು ತೊದಲನ್ನು ಮಾಡ್ತದೆ ಅಥವಾ ನೋಡ್ತದೆ, ಭಾಷೆ ಆಡೋದನ್ನ ಅಬ್ಸರ್ವ್ ಮಾಡ್ತದೆ. ಭಾಷೆ ಆಡುವುದನ್ನು ವೀಕ್ಷಣೆ ಮಾಡದಿದ್ರೆ ಅದು ಶೈಶವಾವಸ್ಥೆ. ಭಾಷೆಯನ್ನು ವೀಕ್ಷಣೆ ಮಾಡೋದರ ಜೊತೆಗೆ ಅದನ್ನ ಬಳಕೆ ಮಾಡುತ್ತದೆ. ಯಾವ ವ್ಯವಸ್ಥೆಯಲ್ಲಿ ಅಂತಂದ್ರ ಬಾಲ್ಯ ವ್ಯವಸ್ಥೆಯಲ್ಲಿ. ನೋಡ, ಬಾಲ್ಯ ವ್ಯವಸ್ಥೆಯಲ್ಲಿ ಒಳಗ ಮಗು ಏನ್ ಮಾಡ್ತಂದ್ರ ಭಾಷೆಯನ್ನು ಅನುಕರಣೆ ಮಾಡುತ್ತದೆ ಮತ್ತು ಬಳಕೆ ಮಾಡುತ್ತದೆ. ನೋಡ, ಅಲ್ಲಿ ಅನುಕರಣೆ ಜಾಸ್ತಿಯನ್ನ ಮಾಡ್ತದೆ, ಬಳಕೆಯನ್ನು ಜಾಸ್ತಿ ಮಾಡ್ತದೆ. ಆದ್ರಲ್ಲಿ ಅನುಕರಣೆ ಅಷ್ಟಿರ್ತದೆ, ಅನುಕರಣೆ ಅನ್ನೋಕೆ ಟ್ರೈ ಮಾಡ್ತದೆ, ಅನ್ನಕ್ಕೆ ಹೇಳಲು ಟ್ರೈ ಮಾಡ್ತದೆ, ಅರ್ಧಂಬರ್ಧ ಹೇಳ್ತದೆ. ಇಲ್ಲಿ ಪರಿಪೂರ್ಣವಾಗಿ ಹೇಳುವಂತ ಕಾಲ ಇಲ್ಲಿ ಕಾಣ್ತದ. ಹಾಗಾಗಿ ಭಾಷೆ ಬೆಳಕೆ ಕಾಣ್ತದ. ನಂತರ ಇಲ್ಲಿ ಒಂದ್ಸಲ ಹೈಸ್ಕೂಲ್ ಕ್ವಶನ್ ಕೇಳಿದ, ಇನ್ನೊಂದೇನು ಲಕ್ಷಣಪ್ಪ ಮಾನಸಿಕ ಲಕ್ಷಣ ಬಾಲ್ಯ
ಇನ್ನೊಂದು ಮಾನಸಿಕ ಲಕ್ಷಣ ಏನಪ್ಪ ಅಂದ್ರ ಹೆಚ್ಚು ಪ್ರಶ್ನೆಗಳನ್ನು ಕೇಳುವಲು ಪ್ರಾರಂಭಿಸ್ತದ, ಹೆಚ್ಚು ಪ್ರಶ್ನೆಗಳನ್ನಾಗ್ತದೆ, ಹೆಚ್ಚು ಪ್ರಶ್ನೆಗಳನ್ನಾಗ್ತದೆ. ಎಲ್ಲಿ ಬರ್ತದಂತ್ರ ಒಂದೊಂದು ಒಂದೊಂದು ಪ್ರಶ್ನೆಗಳನ್ನು ಮಗು ಹಾಕ್ತಾ ಹೋಗ್ತದ. ಪ್ರಶ್ನೆಗಳ ಸುರಿಮಳೆಯ ಕಾಲ, ಹೆಚ್ಚು ಪ್ರಶ್ನೆ ಕೇಳ್ತದೆ, ತಾಳ್ಮೆ ಬೇಕಿಲ್ಲಿ. ನೋಡು, ಪ್ರಶ್ನೆಗಳನ್ನ ಕೇಳುವ ಕಾಲ ಯಾವ್ದಂತ ಕೇಳಿದ್ರೆ ಬಾಲ್ಯಾವಸ್ಥೆ. ಪ್ರಶ್ನೆಗಳ ಸುರಿಮಳೆಯ ಕಾಲ ಯಾವ್ದಂತ ಕೇಳಿದ್ರೆ ಬಾಲ್ಯಾವಸ್ಥೆ. ಹೆಚ್ಚು ಪ್ರಶ್ನೆಗಳನ್ನ ಕೇಳಿಕೆಯಿಂದ ಉತ್ತರ ಪಡೆಯುವ ಕಾಲ ಯಾವ್ದಂತ ಕೇಳಿದ್ರ ಬಾಲ್ಯಾವಸ್ಥೆ. ಇಲ್ಲಿ ಕೂಡ ನಾವು ಇಷ್ಟು ಲಕ್ಷಣಗಳನ್ನು ಕಾಣ್ತೀವಿ. ನೆಕ್ಸ್ಟ್ ಇನ್ನೊಂದು ಇಲ್ಲಿ ಬರ್ತದೆ, 4 ವರ್ಷದ ಒಂದು ಮಗು ದಿನಕ್ಕೆ 400 ಪ್ರಶ್ನೆಗಳನ್ನು ಕೇಳ್ತದೆ. ಅಂದ್ರೆ ಇಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಕೇಳುವ ಕಾಲ ಅಂತ ಹೇಳಿದೆ. ಈ ಹಂತದಲ್ಲಿ ಹೆಚ್ಚು ಪ್ರಶ್ನೆಗಳ ಕೇಳುವ ಕಾಲ ಅಂತ ಕೇಳಿದೆ. ಆದ್ರೆ ಎಷ್ಟು ಕೇಳ್ತದೆ? 4 ವರ್ಷದ ಮಗು, 4 years ಚಿಲ್ಡ್ರನ್, 400 ಕ್ವಶನ್ ಅರೇಂಜ್ಮೆಂಟ್, 400 ಪ್ರಶ್ನೆ ಆಗ್ತದೆ, 400 ಕ್ವಶನ್ ಆಗ್ತದೆ. ನೋಡಿ, 4 ವರ್ಷದ ಮಗು 400 ಪ್ರಶ್ನೆ ಕೇಳ್ತದ ದಿನಕ್ಕೆ. ಅಷ್ಟು ಪ್ರಶ್ನೆ ಕೇಳುವಂತ ಉರ್ಪು, ಹುಮ್ಮಸ್ಸು ಆ ಮಗುವಿನಲ್ಲಿ ಕಾಣಿಸಂತ ಕೂಡ ನಾವು ಗಮನಿಸ್ಬೇಕು. ನೆಕ್ಸ್ಟ್, ಈ 400 ಪ್ರಶ್ನೆಗಳನ್ನ ಕೇಳಿ ಅದರಿಂದ ಉತ್ತರ ಪಡೆಯುವವರು ಸುಮಾರಲ್ಲ. ಅದ್ರ ಮೇಲೆ ಇದನ್ನ ಪ್ರಶ್ನೆಗಳನ್ನ ಕೇಳುವ ಕಾಲ ಅಂತ ಕರೀತಾರ. ಮನೋವಿಜ್ಞಾನಿಗಳು ಏನಂತ ಕೇಳಿದಾರೆ ಇದನ್ನ? ಪ್ರಶ್ನೆಗಳನ್ನ ಕೇಳುವ ಕಾಲ. ಅಂದ್ರ ಪ್ರಶ್ನೆಯನ್ನು ಕೇಳುವ ಕಾಲ ಯಾವುದಂತ ಕೇಳಿದ್ರ ಬಾಲ್ಯಾವಸ್ಥೆ. ಯಾವ ಅವಸ್ಥೆ? ಬಾಲ್ಯಾವಸ್ಥೆ. ಪ್ರಶ್ನೆಯನ್ನ ಕೇಳುವ ಕಾಲ, ಪ್ರಶ್ನೆಯನ್ನು ಆಲಿಸುವ ಕಾಲ, ಪ್ರಶ್ನೆಗೆ ಪ್ರತಿ ಪ್ರಶ್ನೆ ಕೊಡುವ ಕಾಲ ತಾರುಣ್ಯಾವಸ್ಥೆ. ಪ್ರಶ್ನೆಗಳನ್ನು ಕೇಳ್ತದೆ, ಉತ್ತರ ಸರಿರ್ಲಿ ತಪ್ಪು ಒಟ್ಟ ಕೇಳ್ತಾ ಹೋಗ್ತದೆ. ಆದ್ರೆ ತಾರುಣ್ಯಾವಸ್ಥೆಯಲ್ಲಿ ಪ್ರಶ್ನೆ ಸರಿಯಿತೋ ತಪ್ಪಿದಂತ ಅದನ್ನ ಅನುಕರಣೆ ಮಾಡ್ತದ. ಸರಿ ತಪ್ಪು ಅನ್ನೋದನ್ನು ಒಳ್ಳೆ ನಮಗೆ ಉತ್ತರ ಕೊಡ್ತದೆ. ತಾರುಣ್ಯಾವಸ್ಥೆಯಲ್ಲಿ ಇಲ್ಲಿ ಕೊಡುದಿಲ್ಲ. ಏನ್ ಕೇಳ್ತಿ? ಅಪ್ಪ ಇಲ್ಲಿ ಹೋಗಿದ್ದಿ? ಹೊಲಕ್ಕೆ ಹೋಗಿದ್ದಿ. ಯಾಕೆ ಹೋಗಿದ್ದಿ? ಮೇವು ತರಕ್ ಹೋಗಿದ್ದಿ. ಮೇವು ಯಾಕೆ ತಂದಿ? ಎಮ್ಮಿಗೆ ಹಾಕ್ತೀನಿ. ಎಮ್ಮಿಗೆ ಯಾಕೆ ಹಾಕ್ಬೇಕು? ಹಾಲು ಕೊಡ್ತ. ಹಾಲು ಕೊಟ್ಟು ಏನ್ ಮಾಡ್ತಿ? ನಿನಗೆ ಕುಡಿಸ್ತೀನಿ. ನಾ ಕುಡಿದ್ರೆ ಏನಂತದ? ದೊಡ್ಡತಾದ್ಮೇಲೆ ಏನ್ ಮಾಡ್ಬೇಕು? ಶಾಲೆಗೆ ಹೋಗ್ತೀವಿ. ಶಾಲೆಗೆ ಹೋಗಿ ಏನ್ ಮಾಡ್ಬೇಕು? ನೌಕರಿ ಸಿಗ್ತದೆ. ಇವು ಕೇಳಿ 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 4 ವರ್ಷದ ಮಗು ದಿನಕ್ಕೆ ಎಷ್ಟಂದ್ರ 400 ಪ್ರಶ್ನೆಗಳನ್ನ ಕೇಳ್ತದ ಅಂತಕ್ಕಂಥದ್ದು ಕೂಡ ನಾವು ಕಾಣ್ತೀವಿ. ಇಷ್ಟು ಲಕ್ಷಣಗಳನ್ನು ಇಲ್ಲಿ ಕಾಣತಕ್ಕಂಥದ್ದು ನಾವು ಗಮನಿಸಿದ್ವಿ. ನಂತರ ಬರ್ತಕ್ಕಂಥದ್ದು ಇಲ್ಲಿ ನೆಕ್ಸ್ಟ್ ಈ ಹಂತದಲ್ಲಿ ಬರ್ರಿ. ಯಾವುದ್ರಲ್ಲಿ ನೋಡೋಣ? ಶೈಶವ, ಇದು ಬಾಲ್ಯ, ಇದು ತಾರುಣ್ಯ. ತಾರುಣ್ಯದಲ್ಲಿ ಏನು ಬರ್ತದೆ ಅನ್ನೋದು ನೋಡ. ತಾರುಣ್ಯದಲ್ಲಿ ವಿಮರ್ಶೆ ಮಾಡ್ತದೆ. ಇಲ್ಲಿ ಏನ್ ಮಾಡ್ತಂದ್ರ ವಿಮರ್ಶೆ ಮಾಡ್ತದೆ. ಯಾಕ ಅಪ್ಪ? ಯಾಕೆ ಅಮ್ಮಗ ಹೊಡಿತೀಯ? ಹೊಡಿಬಾರ್ದು ಪಪ್ಪ, ಅಮ್ಮ ಅಚ್ಚಿ ಮಾಡ್ತಾಳ. ಅಮ್ಮ ಇದ್ರೆ ನಮ್ಗೆ ಊಟ, ಇಲ್ಲದ್ರೆ ಇಲ್ಲ ಅಂತ ವಿಮರ್ಶೆ ಮಾಡ್ತದೆ. ವಿಮರ್ಶೆ ಮಾಡುವ ಕಾಲ ನೋಡಿ. ಮಾನಸಿಕ ವಿಮರ್ಶೆ ಇಲ್ಲಿ ಮಾಡಲ್ಲ ಮಗು, ಇಲ್ಲಿ ಮಾಡಲ್ಲ.
ನೋಡು, ಶೈಶಾವಸ್ಥೆಯಲ್ಲಿ ಮಾಡಲ್ಲ, ಬಾಲ್ಯಾವಸ್ಥೆಯಲ್ಲಿ ಮಾಡಲ್ಲ, ತಾರುಣ್ಯಾವಸ್ಥೆಯಲ್ಲಿ ಮಗು ಏನ್ ಮಾಡ್ತಾ, ವಿಮರ್ಶೆ ಮಾಡುವ ಕಾಲ. ಪ್ರತಿಯೊಂದನ್ನು ಪ್ರಶ್ನೆ ಆಗಿರ್ಬೋದು, ಪ್ರತಿಯೊಂದು ವಿಚಾರಗಳನ್ನು ವಿಮರ್ಶೆ ಮಾಡುವ ಕಾಲ ಯಾವುದಂತ ಕೇಳಿದ್ರ ತಾರುಣ್ಯಾವಸ್ಥೆಯಲ್ಲಿ ವಿಮರ್ಶೆ ಮಾಡುವುದು. ಇದು ಯಾವ ಲಕ್ಷಣ ಕೇಳಿದ್ರ ಮಾನಸಿಕ. ತಾರುಣ್ಯಾವಸ್ಥೆಯಲ್ಲಿ ಮಗು ವಿಮರ್ಶೆ ಮಾಡುತ್ತದೆ. ಈ ಕೆಳಗಿನ ಯಾವ ಲಕ್ಷಣಗಳಲ್ಲಿ ಗುಂಪಿಗೆ ಸೇರಿರುತ್ತದೆ ಅಂತ ಕೇಳಿದ್ರ ದೈಹಿಕ ಲಕ್ಷಣ, ಮಾನಸಿಕ ಲಕ್ಷಣ ಮತ್ತು ಭಾವನಾತ್ಮಕ ಲಕ್ಷಣ ಮತ್ತು ಮೇಲಿನ ಯಾವುದು ಅಲ್ಲ. ಅವಾಗ ಇಲ್ಲಿ ಆನ್ಸರ್ ಆಗಿರುವುದು ಮಾನಸಿಕವಾಗಿರುವ ಲಕ್ಷಣ. ವಿಮರ್ಶೆ ಅನ್ನೋದು ಮಾನಸಿಕವಾದ ಲಕ್ಷಣ. ಯಾಕೆ ನಾ ಇಲ್ಲಿ ಒತ್ತಿ ಹೇಳಿದ್ನಂದ್ರೆ ವಿದ್ಯಾರ್ಥಿಗಳೇ, ವಿಮರ್ಶೆ ಮಗುವಿನ ಯಾವ ಲಕ್ಷಣ ಅಂತ ಕೇಳ್ತಾನ. ಒಂದು ಮಗು ವಿಮರ್ಶೆ ಮಾಡುತ್ತದೆ, ಹಾಗಾದ್ರೆ ಇದು ಯಾವ ಲಕ್ಷಣ ಅಂತ ಕೇಳಿದ್ರ ಮಾನಸಿಕ ಲಕ್ಷಣ. ದೈಹಿಕ ಅಲ್ಲ, ಇದು ಸಾಮಾಜಿಕ ಅಲ್ಲ, ಭಾವನಾತ್ಮಕ ಅಲ್ಲ, ಮಾನಸಿಕ ಲಕ್ಷಣ. ನಂತರ ತಾರ್ಕಿಕವಾದ ಚಿಂತನೆ, ಲಾಜಿಕಲ್ ಥಿಂಕಿಂಗ್ ಮಾಡ್ತದೆ. ಅಂದ್ರ ತಾರ್ಕಿಕ ಚಿಂತನೆ ಮಾಡ್ತದೆ, ಲಾಜಿಕಲ್ ಥಿಂಕಿಂಗ್ ಅಂತ ಕರಿತೀವಿ. ಅಂದ್ರ ಲಾಜಿಕಲ್ ಥಿಂಕಿಂಗ್ ಮಾಡ್ತದ, ಹೌದಲ್ಲ? ಈಗ ಲಾಜಿಕಲ್ ಥಿಂಕಿಂಗ್ ಮಾಡ್ತದೆ ಮತ್ತು ಮಾನಸಿಕವಾಗಿ ಸಮತೋಲನವನ್ನು ಕಾಡುತ್ತದೆ. ಅಂದ್ರೆ ಮಾನಸಿಕವಾಗಿ ಸಮತೋಲನವನ್ನು ಕಾಪಾಡು. ಮಾನಸಿಕವಾಗಿ ಮಗು, ಈ ಮಾನವ ಅಸಮತೋಲನವನ್ನು ಕಾಣುತ್ತದೆ. ಅಂದ್ರೆ ನಾನೆಚ್ಚು ನೀ ಮೇಲು, ನಾನು ಬಹಳ ಪರಿಪೂರ್ಣ, ನೀನು ಪರಿಪೂರ್ಣ ಅಲ್ಲ. ಅಂದ್ರೆ ಅಸಮತೋಲನ. ನಾನೇ ಹೆಚ್ಚು ಶಾಣೆ, ನಾನೇ ಶಾಲೆಗೆ ಫಸ್ಟು ಎನ್ನುವಂಥ ಈ ವಿಚಾರ ತಾರುಣ್ಯಾವಸ್ಥೆ ಯಾವ ಲಕ್ಷಣದ ಅಂತ ಕೇಳಿದ್ರ ಮಾನಸಿಕ ಲಕ್ಷಣ. ಅದಕ್ಕಾಗಿ ಇಲ್ಲಿ ಅಪ್ಡೇಟ್ ಕ್ವಶನ್ ಕೇಳಿ ಚಾಲು ಮಾಡ್ತಾನ. ಇದು ಅಸಮತೋಲನವನ್ನು ಕಾಣುತ್ತದೆ. ನಾನೇ ಶ್ರೇಷ್ಠ, ನಾನೇ ಗುರುಗಳು ಹೆಚ್ಚು ಗೌರವ ಕೊಡ್ತಾರೆ, ನಂದೇ ಹೋಮ್ವರ್ಕ್ ಫಸ್ಟ್ ಚೆಕ್ ಮಾಡ್ತಾರೆ, ನನಗೆ ಓದ್ಸಕಿಸ್ತಾರೆ ಅನ್ನುವಂಥ ಅಹಂ ಅಂತಕ್ಕಂಥದ್ದು ಎಲ್ಲಿ ಕಾಣ್ತದೆ ಅಂತ ಕೇಳಿದ್ರ ತಾರುಣ್ಯಾವಸ್ಥೆಯಲ್ಲಿ ಕಾಣುತ್ತದೆ. ಎಲ್ಲ ಕಾರ್ಯಗಳನ್ನು ತಾನೇ ಮಾಡುತ್ತೇನೆ ಅಂತದ. ನೋಡಿ, ಯಾವುದೇ ಒಂದು ಕಾರ್ಯ ಮಾಡ್ಬೇಕಾಗಿದೆ, ಪ್ರೊಸೆಸ್ ಅಂದ್ರೆ ಒಂದು ಕಾರ್ಯ ಮಾಡ್ಕೋದ್ರೆ ನಾನು ಎಲ್ಲವನ್ನೂ ಮಾಡ್ತಂತದೆ. ಯಾವುದೊಂದು ಗಣೇಶನ ಕುಂದಿಸಿದಂತ ತಿಳ್ಕರ, ಒಂದು ಗಣೇಶನ ಮೂರ್ತಿ ಕೂಡಿಸ್ರ ನಾನೇ ಹೂ ತರ್ತಂತದ, ಗಣೇಶನ ಪರ್ಪರಿ ನಾನೇ ಹರಿಸ್ತಂತದ, ಪ್ರಸಾದ ನಾನೇ ಕೊಡ್ತಂತದ, ಗಣೇಶನಿಗೆ ಹೂವು ನಾನೇ ಏರ್ಸ್ತಂತದ, ಗಣೇಶನ ಕ್ಲೀನ್ ನಾನೇ ಮಾಡ್ತಂತದ, ಎಲ್ಲ ಕಾರ್ಯಗಳನ್ನು ನಾನೇ ಮಾಡುತ್ತೇನೆ. ಒಂದು ಮಗು ಮನೆಯೊಳಗೆ ಎಲ್ಲ ಕಾರ್ಯವನ್ನು ನಾನೇ ಮಾಡುತ್ತೇನೆ ಎನ್ನುವ ಕಾಲ ಯಾವುದು? ತಾರುಣ್ಯಾವಸ್ಥೆ. ಒಂದು ಮಗು ಮನೆಯ ಎಲ್ಲ ಕಾರ್ಯವನ್ನು ನಾನೇ ಮಾಡುತ್ತೇನೆ ಎನ್ನುವುದು ಇದು ಯಾವ ಲಕ್ಷಣ? ಮಗುವಿನ ಯಾವ ಲಕ್ಷಣ ಅಂತ ಕೇಳಿದ್ರ ಮಾನಸಿಕವಾಗಿರೋ ಲಕ್ಷಣ. ಇಷ್ಟು ನಾವು ಮಾನಸಿಕವಾಗಿ ಲಕ್ಷಣಗಳನ್ನು ನೋಡ್ತೀವಿ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಮತ್ತೆ 3 ಕಾಲಮ್ ಹಾಕ್ತೀನಿ ನೋಡಿ. ಇಲ್ಲಿ ಸಂವೇಗಾತ್ಮಕ ಅಂತ ಬರ್ತದೆ. ಇಲ್ಲಿ 3 ಕಾಲಮ್ ಹಾಕ್ತೀನಿ: ಶೈಶವ, ಬಾಲ್ಯ, ತಾರುಣ್ಯ. ಇಲ್ಲಿ ಕೂಡ ನಾ 3 ಕಾಲಮ್ ಹಾಕ್ತೀನಿ. ಈ 3 ಕಾಲಮ್ಗಳಲ್ಲಿ ಕೂಡ ಮಗುವಿನ ಲಕ್ಷಣಗಳು ಇಲ್ಲಿ ಹೇಗೆ ಕಾಣುತ್ತವೆ ಅನ್ನೋದು ಕೂಡ ನಾವು ಗಮನಿಟ್ಟು ನೋಡೋಣ. ಇಲ್ಲಿ ಮಗುವಿನ ಲಕ್ಷಣಗಳನ್ನು ನೋಡಿದಾಗ, ಈ ಹಂತದಲ್ಲಿ ಮಗುವಿನ ಲಕ್ಷಣಗಳನ್ನು ನಾವು ನೋಡಿದಾಗ ಸಂವೇಗಾತ್ಮಕ ಹೇಗಾಗ್ತವೆ? ಸಂವೇಗಾತ್ಮಕ ಲಕ್ಷಣಗಳು ಹೇಗೆ ಕಾಣ್ತವೆ ಅನ್ನೋದು ಕೂಡ ನಾವಿಲ್ಲಿ ನೋಡೋಣ. ಎಸ್, ಸಂವೇಗಾತ್ಮಕ ಲಕ್ಷಣ ಏನ್ ಕಾಣ್ತದೆ? ಪ್ರಶ್ನೆ ತನ್ನ ದುಃಖಗಳನ್ನು, ಭಾವನೆಗಳನ್ನು ಅಳುವಿನ ಮುಖಾಂತರ, ಅಂದ್ರ ದುಃಖ ಅಂದ್ರ ಕಷ್ಟ ಆಗಿರ್ಬೋದು, ದುಃಖ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಇವೆಲ್ಲವನ್ನು ಎದರ ಮೂಲಕ ಈ ಮಗು ಹಂಚ್ಕೊಳ್ತದ ಅಂತ ಕೇಳಿದ್ರ ಅಳಲು ಅಂದ್ರ ಅಳುತ್ತದೆ, ಅಳುವಿನ ಮುಖಾಂತರ. ಈಗ ಯಾವ್ದನ್ನೊಂದು ವಸ್ತು, ಯಾವ್ದನ್ನ ಸಣ್ಣ ಶೈಶವಾವಸ್ಥೆಯಲ್ಲಿರುವಂತ ಮಗುವಿನ ಒಂದು ವಸ್ತುವನ್ನು ನಾವು ಕಸ್ಕೊಂಡ್ಬಿಟ್ರೆ
ಅದು ಯಾಕೆ ಕಸ್ಕೊಂಡಿ, ನೀ ದೊಡ್ಡತ್ತಾಗೈತಿ ಗೊತ್ತಾಗಲ್ಲ ಅಂತ ಕೇಳುದಿಲ್ಲ, ಅದು ಅಳಕ್ ಚಲತ್ತದೆ. ಆದ್ರೆ ಇಲ್ಲಿ ಕೇಳ್ತದೆ, ಯಾಕೆ ತಗೊಂಡಿ ಅಂತ ಇಲ್ಲಿ ಕೇಳ್ತದ. ಇಲ್ಲಿ ತಾರಣೆ ವ್ಯವಸ್ಥೆಯಲ್ಲಿ ತಗೊಂಡು ಹಾಳಾಗಿ ಹೋಗಂತದ್ದು ತಾರಣೆ ವ್ಯವಸ್ಥೆ. ಯಾಕೆ? ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯ ಮಗುವಿನ ಸಂವೇದನಾತ್ಮಕ ಗುಣಗಳನ್ನು ಕಾಣ್ತೀವಿ. ಅಂದ್ರೆ ಮಗುವಿನ ತನ್ನ ಕಷ್ಟ ದುಃಖಗಳನ್ನು ಅಳುವಿನ ಮುಖಾಂತರವಾಗಿರ್ತದೆ ಮತ್ತು ತನ್ನ ಬೇಕು ಬೇಡಿಕೆಗಳನ್ನು ಅಳುವಿನ ಮುಖಾಂತರವಾಗಿ ಈಡೇರಿಸ್ತದೆ. ಅಮ್ಮ ಯಾವುದನ್ನ ಒಂದು ನಾವು ಕೇಳ್ತೀವಿ, ಅಮ್ಮ ಸ್ವಲ್ಪ ಒಂದು ಲೋಟದಾಗ ಹಾಲು ಹಾಕಿ ಕೊಟ್ಟಿರ್ತಾಳೆ, ಅದು ಇನ್ನೂ ಸ್ವಲ್ಪ ಬೇಕಾಗಿರ್ತದ, ಅಮ್ಮ ಕೊಡಲ್ಲ. ಅವಾಗ ಅಳಕ್ ಸ್ಟಾರ್ಟ್ ಮಾಡ್ತದೆ. ಅಳಕ್ ಸ್ಟಾರ್ಟ್ ಮಾಡಿದಾಗ ಜಾಸ್ತಿ ಅಳಬಾರ್ದು, ನೋಡಿ ತಗೋ ಇನ್ನೂ ಸ್ವಲ್ಪ ಹಾಲು ಅಂತ ಇನ್ನೂ ಸ್ವಲ್ಪ ಆ ಮಿಲ್ಕ್ ಆ ಮಗು ಹಾಕ್ತಾಳೆ. ಅವಾಗ ಸಮಾಧಾನ. ತನ್ನ ಸಂತೋಷಗಳನ್ನು ದುಃಖಗಳನ್ನು ಹಂಚಿಕೊಳ್ಳುವುದು ಯಾವುದರ ಮುಖಾಂತರವಾಗಿ ಅಂದ್ರೆ ಅಳುವಿನ ಮುಖಾಂತರವಾಗಿ ಅಂತಕ್ಕಂಥದ್ದು. ಮತ್ತು ಸಂತೋಷ ಆದ್ರೆ ನಗುವಿನ ಮುಖಾಂತರ. ನೋಡು, ಬರೀ ದುಃಖ ಅಷ್ಟೇ ಇದಲ್ಲ, ಸಂತೋಷ ಆದಾಗ ನಗುವಿನ ಮುಖಾಂತರ, ಭಾಷೆ ಮುಖಾಂತರ ಅಲ್ಲ. ಯಾಕಂದ್ರೆ ನಗುತ್ತದ. ವೆರಿ ಗುಡ್ ವೆರಿ ಗುಡ್. ಇವತ್ತು ABCD ಹೇಳಿ ನೋಡಿ, ವೆರಿ ಗುಡ್ ಅಂದ್ಗಳ ನಗುತ್ತದ, ಖುಷಿ ಪಡ್ತದ. ಶಭಾಷ್ ಅಂದ್ಗಳ ನಗುತ್ತದೆ. ನಗುವಿನ ಮುಖಾಂತರವಾಗಿ ತನ್ನ ಭಾವನೆಗಳನ್ನು ಹಂಚಿಕೊಳ್ಳುತ್ತದೆ. ಯಾವ ಕಾಲ ತನ್ನ ಭಾವನೆಗಳನ್ನು ಅಳು ಮತ್ತು ನಗುವಿನ ಮುಖಾಂತರ ಹಂಚಿಕೊಳ್ಳುವ ಕಾಲ ಯಾವುದಂತ ಕೇಳಿದ್ರ ಶೈಶವಾವಸ್ಥೆಯ ಕಾಲ. ಶೈಶವಾವಸ್ಥೆಯಲ್ಲಿ ಮಗು ಅಳುವಿನ ಮುಖಾಂತರ ಅಥವಾ ನಗುವಿನ ಮುಖಾಂತರವಾಗಿ ತನ್ನ ದುಃಖ ಸಂತೋಷಗಳನ್ನು ಹಂಚಿಕೊಳ್ಳುವ ಅದು ಯಾವ ಗುಣಲಕ್ಷಣ ಅಂತ ಕೇಳಿದ್ರ ಸಂವೇಗಾತ್ಮಕ ಗುಣಲಕ್ಷಣ. ನಂತರ ಖುಷಿ ಆದಾಗ ಕುಣಿತದ, ತಾಕ 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 ಕುಣಿದ್ ಬಿಡ್ತದೆ. ಖುಷಿ ಆದಾಗ ಕುಣಿತದ. ಈ ಮಗು ಏನ್ ಮಾಡ್ತಂದ್ರೆ ಖುಷಿ ಆದಾಗ ಕುಣಿಯುತ್ತದೆ, ಕುಣಿತದ. ಖುಷಿ ಆಯ್ತಲ್ಲ, ಒಂದು 4 ಸ್ಟೆಪ್ ಕುಣಿತದೆ. ಹಸಿವಾದಾಗ ಅರುಚುತ್ತದೆ. ಹಸಿವಾದಾಗ ಹೊಟ್ಟೆ ಹಸ್ತಿಂತರ ಹಸಿವಾದಾಗ ಹಸಿವು ಆದಾಗ ಏನ್ ಮಾಡ್ತದಂದ್ರ ಅರುಚು ಅಂದ್ರೆ ಚೀರ್ತದ. ಅಮ್ಮ ಊಟ ಬೇಕು, ಊಟ ಬೇಕಮ್ಮ, ಊಟ ಬೇಕು, ಹೊಟ್ಟಸ್ತದಮ್ಮ, ಹೊಟ್ಟೆ ಅರ್ಚು. ಆದ್ರೆ ಬಾಲ್ಯಾವಸ್ಥೆಲೆ ಅಮ್ಮ ಊಟ ಬೇಕನ್ನಲ್ಲ, ಅಮ್ಮ ಊಟ ಕೊಡ್ತಿಲ್ಲ, ನಾನೇ ತಗೊಂಡ್ತೀನಿ ಅಂತದ್ದು. ಆದ್ರೆ ತಾರಣೆ ವ್ಯವಸ್ಥೆಲೆ ಅಮ್ಮ ಊಟಕ್ಕೆ ಬೇಕು, ಇನ್ನು ಸ್ವಲ್ಪ ತಡಿ ಅಂದ್ಗಳೇ ಇದೇನು ಮಾಡುತ್ತೆ, ತಾರಣೆ ವ್ಯವಸ್ಥೆಯಲ್ಲಿ ಮಗು ಹಿಂದ್ರ ಬಾಗ್ಲಾಗಾಸಿ ಹೋಟೆಲ್ದಾಗ ಹೋಗಿ ಉಂಡು ಬರ್ತದೆ. ಇದು ಮಗು ಹೋಟೆಲ್ಗೆ ಹೋಗೋದಲ್ಲ. ಶೈಶವಾವಸ್ಥೆಯಲ್ಲಿ ಮಗು ಯಾವಾಗಲೇ ಊಟಕ್ಕೆ ಹೋಗಲ್ಲ, ಹೋಟೆಲ್ಗೆ ಹೋಗಲ್ಲ, ಮನೆ ಒಳಗನೆ ತನ್ನ ಹಸಿವನ್ನು ಅರಚುವ ಮೂಲಕವಾಗಿ ಈಡೇರಿಸಿಕೊಳ್ತದೆ. ಇದು ಸಂವೇಗಾತ್ಮಕ ಲಕ್ಷಣ. ನಂತರ ಸಂವೇಗಾತ್ಮಕ ಲಕ್ಷಣಗಳಲ್ಲಿ ಈ ನೆಕ್ಸ್ಟ್ ಬರ್ತಕ್ಕಂಥದ್ದು ಬಾಲ್ಯಾವಸ್ಥೆಯಲ್ಲಿ ಸಂವೇಗಾತ್ಮಕ ಲಕ್ಷಣ ಹೇಗೆ ಕಾಣ್ತವ. ಬಾಲ್ಯಾವಸ್ಥೆಯಲ್ಲಿ ನೋಡೋಣ ಸಂವೇಗಾತ್ಮಕ ಲಕ್ಷಣ. ಇಷ್ಟವಾದ ವಸ್ತುಗಳನ್ನು ಭಾಷೆಯ ಮುಖಾಂತರವಾಗಿ ಕೇಳುತ್ತದೆ. ತನಗಿಷ್ಟವಾದ ವಸ್ತುವನ್ನು ಯಾವುದು ಇಷ್ಟ ಆಗಿರ್ತದ ಆ ಇಷ್ಟವಾದ ವಸ್ತು ಸಿಗಬೇಕಾದ್ರೆ ಎದರ ಮುಖಾಂತರವಾಗಿ ಅದು ಮಗು ಈಡೇರಿಸ್ಕೊಳ್ತಂದ್ರೆ ಭಾಷೆಯ ಮುಖಾಂತರವಾಗಿ. ಅಂದ್ರೆ ಇಷ್ಟವಾದ ವಸ್ತುವನ್ನು ತಾನು ಯಾವ್ದ್ರ ಮುಖಾಂತರವಾಗಿ ಈಡೇರಿಸ್ಕೊಳ್ತದ, ಭಾಷೆ ಮೂಲಕವಾಗಿ. ಇಲ್ಲೇನ್ ಮಾಡ್ತದ, ಅರುಸ್ತದೆ, ಅಳುತ್ತದೆ. ನೋಡಿ, ಯಾವ ಹಂತದಲ್ಲಿ ಕೆಳಗಿನ ಯಾವ ಹೇಳಿಕೆಯೂ ಸರಿಯಾಗಿದೆ. ಬಾಲ್ಯಾವಸ್ಥೆಯೇ ತನ್ನ ಇಷ್ಟವಾದ ವಸ್ತುಗಳನ್ನು ಭಾಷೆ ಮೂಲಕವಾಗಿ ಈಡೇರಿಸ್ತದೋ, ಬಾಲ್ಯಾವಸ್ಥೆ ತನ್ನ ಇಷ್ಟವಾದ ವಸ್ತುಗಳನ್ನು ಅಳುವಿನ ಮುಖಾಂತರ ಈಡೇರಿಸ್ತದ, ಬಾಲ್ಯಾವಸ್ಥೆಯಲ್ಲಿ ತನಗೆ ಇಷ್ಟವಾದ ವಸ್ತುಗಳನ್ನು ಮತ್ತೊಬ್ಬರಿಂದ ಕೇಳಿ ಪಡೆಯುತ್ತದೆ. ಮೇಲಿನ ಯಾವುದು ಅಲ್ಲ. ತನಗಿಷ್ಟವಾದ ವಸ್ತುಗಳನ್ನ ಭಾಷೆಯ ಮೂಲಕವಾಗಿ, ಭಾಷೆ ಬೇಡ್ತದ, ಭಾಷೆ ಮುಖಾಂತರವಾಗಿ ಅದು ಕೇಳ್ತದೆ. ಇಷ್ಟವಾದ ವಸ್ತುಗಳನ್ನು ಭಾಷೆ ಮುಖಾಂತರವಾಗಿ ಕೇಳ್ತದೆ. ಇಷ್ಟವಾದ ವಸ್ತುಗಳು, ಇಷ್ಟವಾದ ಹಣ್ಣುಗಳು, ಹಣ್ಣು ಅಥವಾ ವಸ್ತುಗಳು, ಯಾವುದಾದ್ರೂ ವಸ್ತುಗಳನ್ನು ಭಾಷೆ, ಮಮ್ಮಿ ಗೊಂಬೆ ಕೊಡ್ಸಂತದೆ, ಆದ್ರೆ ಮಮ್ಮಿ ಅದು ಇದು ಅಂತದ. ಯಾಕಂದ್ರೆ ಅದು ಕೊಡಿಸಲಿಲ್ಲ ಅಂದ್ರೆ ಅಳ್ತದ. ಅಲ್ಲಿ ನೀ ಭಾಷೆ ಕೊಡಿಸು ಮನೆಗೋಗಿ ಮಾತು ಕೇಳಲ್ಲ ನೋಡು, ಹಿಂಗಾಚಿ ನನ್ನ ಪಪ್ಪ ಹೇಳ್ತೀನಿ ನೋಡು, ರೊಕ್ಕ ಕೊಟ್ಟನ ಪಪ್ಪ ನನಗೆ ನಿನಗೆ ಅಂತ ಅದು ತನ್ನ ಭಾಷೆಗಳ ಮೂಲಕ ಹೊರಾಗ್ತದೆ. ನಂತರ ಯಾರಾದರೂ ಅವರ ಕಾರ್ಯಗಳಿಗೆ ಅಡ್ಡಿಪಡಿಸಿದಾಗ ಮಗು ಸಿಟ್ಟಿಗೆ ಎದ್ದೇಳ್ತದ. ನೋಡು, ಈ ಮಗು ತನ್ನ ಪಾಡಿಗೆ ತಾನು ಆಡ್ತಿರ್ತದೆ, ತನ್ನ ಪಾಡಿಗೆ ತಾನು ಆಟ ಆಡ್ತಿರ್ತದೆ.
ಆಟ ಆಡುವ ಸಂದರ್ಭದೊಳಗ ತನ್ನ ಪಾಡಿಗೆ ತನ್ನ ಆಟ ಆಡ್ತಿರ್ತದ. ಆಟ ಆಡೋ ಯಾರಾದ್ರೂ ಈ ಆಟ ಆಡುವಾಗ ಬಂದು ಏನಾದ್ರೂ ತೊಂದ್ರೆ ಕೊಟ್ರೆ ಈ ಮಗು ಏನ್ ಮಾಡ್ತದೆ? ಸಿಟ್ಟಿಗೆ ಆಗ್ತದೆ, ಕೋಪ ಬರ್ತದೆ. ಕೋಪ ಬರ್ತದ, ಕೋಪ. ನೋಡು, ಯಾವ ಮಗು ತನ್ನ ಪಾಡಿಗೆ ತನ್ನ ಆಟ ಆಡುವಾಗ ಬೇರೆದವರು ಬಂದು ಆಟಕ್ಕೆ ಅಡ್ಡಿಪಡಿಸಿದಾಗ ಕೋಪ ಬರುವ ಕಾಲ ಯಾವ್ದಂತ ಕೇಳಿದ್ರ ಬಾಲ್ಯಾವಸ್ಥೆ. ಕೋಪವನ್ನು ಯಾವುದರ ಮೂಲಕವಾಗಿ ಬಿಂಬಿಸ್ತದ ಮಗು ಅಂತ ಕೇಳಿದ್ರ ಭಾಷೆಗಳ ಮೂಲಕವಾಗಿ. ಇಲ್ಲಿ ಮಗು ಆಟ ಆಡಕ್ ಬಂದಾಗ ಕಸಗಂಡ್ರಾಗ ಕೋಪ ಅಳುವಿನ ಮೂಲಕವಾಗಿ ಬಿಂಬಿಸ್ತದ, ಇಲ್ಲಿ ಭಾಷೆಗಳ ಮೂಲಕವಾಗಿ ಬಿಂಬಿಸ್ತದ. ಅಳು ಮತ್ತು ಭಾಷೆ ಎರಡೂ ಬೇರೆ ಬೇರೆ. ಭಾಷೆಗಳ ಮೂಲಕ ಬಿಂಬಿಸ್ತದ ಕೋಪ, ಸಿಟ್ಟು, ಕೋಪ ಬರ್ತದ. ನೋಡು 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 ಅಂತಂತದ. ಬಹಳ ನೋಡು, ಸರಿ ಇಲ್ಲ, ನಾ ಸಿಟ್ಟಿನ ಮನುಷ್ಯ, ನೋಡು ನೋಡು ಅಂತದ. ಇಲ್ಲಿ ಅಳಕ್ ಸ್ಟಾರ್ಟ್ ಆಗ್ತದ. ಇಲ್ಲಿ ಭಾಷೆಗಳನ್ನು ಕೋಪವನ್ನು ಹಚ್ತದೆ. ನಂತರ ಧಾರ್ಮಿಕ ದೇಶಭಕ್ತಿ ಭಾವನೆಗಳನ್ನ ಪ್ರಮಾಣ ಹೆಚ್ಚಾಗಿರ್ತದೆ. ಇಲ್ಲಿ ಧಾರ್ಮಿಕ ಮತ್ತು ದೇಶಭಕ್ತಿ ಈ ದೇಶಭಕ್ತಿ ಮತ್ತು ಧಾರ್ಮಿಕ ಭಾವನೆ ಯಾವ ಕಾಲದಲ್ಲಿ ಹೆಚ್ಚಾಗಿರ್ತದೆ ಅಂತ ಕೇಳಿದ್ರ ಯಾವ ಕಾಲದಲ್ಲ? ಬಾಲ್ಯಾವಸ್ಥೆಯಲ್ಲಿ. ಇಲ್ಲಿ ಇರ್ತದೆ ದೇಶಭಕ್ತಿ. ಅಂದ್ರ ರಾಷ್ಟ್ರಗೀತೆ ಆಡ್ತದೆ, ನಾಡಗೀತೆ ಆಡ್ತದೆ, ಸಲ್ಯೂಟ್ ಹೊಡಿತದ. ಆದ್ರೆ ಅದನ್ನ ಅಷ್ಟು ಧಾರ್ಮಿಕ ಭಕ್ತಿ ಇರುವುದಿಲ್ಲ, ಅದ್ರ ಅನುಕರಣೆ ಮಾಡಿರ್ತದ. ಇಲ್ಲಿ ನನ್ನ ದೇಶ, ರಾಷ್ಟ್ರದ ಧ್ವಜವನ್ನು ಬಹಳ ಪ್ರೀತಿಯಿಂದ ಪ್ರೀತಿಸ್ತದೆ. ಇಲ್ಲಿ ನೋಡು, ಆಗಸ್ಟ್ 15 ಜನವರಿ 26 ಬಂದ್ರೆ ಈ ಮಗು ರಾಷ್ಟ್ರದ ಧ್ವಜದ ಚಿಹ್ನೆಯನ್ನು ತನ್ನ ಜೇಬಿನ ಪಕ್ಕದಲ್ಲಿ ಹಚ್ಚಿಕೊಳ್ತದೆ. ಇಲ್ಲಿ ಮಗು ಹಚ್ಚಿಕೊಳ್ತದ, ಇಲ್ಲದ್ರೆ ಇಲ್ಲ. ಇಲ್ಲಿ ಹಚ್ಚಿಕೊಳ್ಳುವ ದೇಶ ಅಭಿಮಾನವನ್ನು ಬೆಳೆಸ್ತದೆ. ಯಾವ ಕಾಲದಂದ್ರ ಬಾಲ್ಯಾವಸ್ಥೆಯಲ್ಲಿ ಅಂತ ಕಾಣ್ತೀವಿ. ನೆಕ್ಸ್ಟ್, ಕತ್ತಲೆಯನ್ನು ಕಂಡರೆ ಮಕ್ಕಳು ಹೆದರುತ್ತವೆ. ಈ ಅವಸ್ಥೆಯಲ್ಲಿ ಮಗು ಕತ್ತಲೆಯನ್ನು ಕಂಡ್ರ ಹೆದರ್ತದ. ಕತ್ತಲೆ ನೋಡ, ಕತ್ತಲೆ ಕಂಡರ ಇದೇ ಮಾಡ್ತದ, ಮಗು ಹೆದರುತ್ತದೆ. ಇದು ಕತ್ತಲೆ ಕಂಡು ಹೆದರೋದಿಲ್ಲ. ಇದು ನೋಡು, ಸುಡಗಾಡಾಗ ಒಯ್ದ್ರ ಬಿಟ್ಟು ಬಾ, ಹೆದರೋದಿಲ್ಲ. ಇದು ಕತ್ತಲೆ ಕಂಡ್ರೆ ಹೆದರ್ತದ. ಇಲ್ಲಿ ಇದ್ರ ಪ್ರತಿಯೊಂದು, ಇದು ಸುಡುಗಾಡೋ ಇದು ಮನೆ ಅಂತ, ಇದು ಸುಡುಗಾಡೋ ಇದು ಮನೆ ಅಂತ ತಾರ್ಕಿಕವಾಗಿ ಆಲೋಚನೆ ಮಾಡ್ತದೆ. ಇಲ್ಲಿ ಮಗು ಕತ್ತಲೆ ಕಂಡು ಹೆದರ್ತದ. ಅಯ್ಯೋ, ಬೋವ ಬಂತು, ದೆವ್ವ ಬಂತು, ಇಲ್ಲಿ ಅಂಜಿಕ್ ಬರ್ತದ ಅಂತ ಎದುರುವ ಕಾಲ. ಕತ್ತಲೆನ ಕಂಡರೆ ಎದುರುವ ಕಾಲ. ಬೆಳಕು ಕಡಿಮೆ ಆದಾಗ ಎದುರಲ್ಲಿ ಪ್ರಾರಂಭಿಸ್ತದ. ಇದು ಕತ್ತಲೆನಲ್ಲಿ ಬೆಳಕನ್ನಲ್ಲ. ತಾಯಿ ಒಂದ್ ಪಕ್ಕದಾಗಿದ್ರೆ ಸಾಕು. ತಾಯಿ ಪಕ್ಕದಾಗಿದ್ರೆ ಸುಡುಗಾಡೆ ಮಕ್ಕೊಂಡ್ರು ಕೂಡ ಈ ಮಗು ಎದುರುದಿಲ್ಲ. ಈ ಮಗು ತಾಯಿ ಪಕ್ಕದಾಗ ಇದ್ದಾಳ, ಆ ಸುಡುಗಾಡಿಗೆ ಹೋಗಿ ಈ ಮಗು ಎದುರ್ತದ. ಮಮ್ಮಿ ಇಲ್ಲ, ಬ್ಯಾಡ ಬಾ, ದೆವ್ವದವ ಭೂತದವ ಬ್ಯಾಡ ಅಂತದ. ಈ ರೀತಿಯಾಗಿ ಇಷ್ಟು ಲಕ್ಷಣಗಳನ್ನು, ಸಂವೇಗಾತ್ಮಕ ಲಕ್ಷಣಗಳು ಬಾಲ್ಯಾವಸ್ಥೆಯಲ್ಲಿ ನಾವು ಕಾಣ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು, ಬಾಲ್ಯಾವಸ್ಥೆಯ ನಂತರ ಬರ್ತಕ್ಕಂಥದ್ದು ತಾರುಣ್ಯಾವಸ್ಥೆ. ತಾರುಣ್ಯಾವಸ್ಥೆಯೊಳಗ ಸಂವೇಗಾತ್ಮಕವಾಗಿರುವಂತ ಗುಣಲಕ್ಷಣಗಳು ಹೇಗೆ ಕಾಣುತ್ತವೆ ಅನ್ನೋದು ಒಂದನೇದಾಗಿ ನೋಡೋಣ. ಇಲ್ಲಿ ಭಾಷೆಯ ಮೇಲೆ ಹಿಡಿತ ಸಾಧಿಸುತ್ತದೆ. ಲ್ಯಾಂಗ್ವೇಜ್ ಗ್ರಿಪ್ ಬರ್ತದೆ. ಅಂದ್ರೆ ಭಾಷೆಯ ಮೇಲೆ ಏನ್ ಮಾಡ್ತದ? ಹಿಡಿತ. ಅಂದ್ರೆ ಗ್ರಿಪ್ ಆಫ್ ದ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅಂದ್ರೆ ಭಾಷೆ ಮೇಲೆ ಹಿಡಿತ. ಯಾವ ಭಾಷೆಯನ್ನು ಹೇಗೆ ಬಳಸು ಹಿಡಿತಿರ್ತದ. ಅದು ಭಾಷೆ ಮಾತಾಡ್ತದೆ ಇಲ್ಲಿ, ಆದ್ರೆ ವಾಕ್ಯ ಪೂರ್ಣವಾಗಿ ಮಾತಾಡಲು ಅಷ್ಟು ಸರಿ ಅನಿಸಲ್ಲ. ಇಲ್ಲಿ ಭಾಷೆ ಮೇಲೆ ಹಿಡಿತಿರ್ತದ. ಯಾವುದು ಸರಿಯೋ ಯಾವುದು ತಪ್ಪು ಅನ್ನುವಂಥ ಹಿಡಿತ ಇಲ್ಲಿರ್ತದೆ. ಬಟ್ ಸರಿ ಇರ್ಲಿ ತಪ್ಪಿರ್ಲಿ ಬಳಕೆ ಮಾಡ್ತದ. ಇಲ್ಲಿ ಬಳಕೆನೇ ಮಾಡಲ್ಲ, ತೊದಲು ನುಡಿಗಳ ಮೂಲಕವಾಗಿ ಬಳಕೆ ಮಾಡ್ತದ ಅಂತಕ್ಕಂಥದ್ದು. ಅತಿರೇಕದ ಕಾಲ ಅಂತ ಕರಿತೀವಿ. ನೋಡು, ಅತಿರೇಕದ ಕಾಲ ಅಂತ ಕರಿತೀವಿ. ಅತಿರೇಕದ ಕಾಲ ಅಂತ ಕರಿತೀವಿ. ಅತಿ ಭಾವೋದ್ವೇಗಗಳ ಕಾಲ. ನೋಡು, ಇಲ್ಲಿ ಹೆಚ್ಚು ಹುಡುಗ ಬಾಯ್ಸ್ ಅಂಡ್ ಗರ್ಲ್ಸ್ ಜಾಸ್ತಿಯನ್ನ ಬಾಯ್ಸ್ ಪ್ರೀತಿಸ್ತಾವ, ಬಾಯ್ಸ್ ಗರ್ಲ್ಸ್ ಅನ್ನು ಪ್ರೀತಿಸುವ ಕಾಲ. ಇಲ್ಲಿ ಕೂಡಿ ಆಟ ಆಡ್ತಾವ. ಇದು ಗಂಡು ಅನ್ನೋದು ಭೇದನಿಲ್ಲ. ಗಂಡಿನ ಬಟ್ಟೆನ ಹೆಣ್ಣಿಗೆ ಹಾಕ್ತಾರ, ಹೆಣ್ಣಿನ ಬಟ್ಟೆ ಗಂಡು ಹಾಕ್ತಾರ. ಇಲ್ಲಿ ಹೆಣ್ಣಿನೂ ಸಪ್ರೇಟ, ಗಂಡಿನೂ ಸಪ್ರೇಟ್. ಇಲ್ಲಿ ಲಿಂಗಗಳನ್ನು ಈ ಬಾಯ್ಸ್
ಹುಡುಗ ಹುಡುಗಿನನ್ನು ಪ್ರೀತಿಸುವ ಕಾಲ, ಪ್ರೀತಿ ಮಾಡುವ ಕಾಲ, ಅತಿರೇಕದ ಕಾಲ, ಭಾವೋದ್ವೇಗ ಕಾಲ ಮತ್ತು ಪ್ರೇಮಿಗಳನ್ನು ಅವ್ರ ಬಗ್ಗೆ ಹುಚ್ಚು ಭಾವನೆ ಕಾಣುವ ಕಾಲ ಅಂತ ಕರಿತೀವಿ. ಹಾಗಾಗಿ ಈ ಕಾಲದೊಳಗ ಆತ್ಮಹತ್ಯೆಯ ಕಾಲ ಅಂತ ಕರಿತೀವಿ. ಇನ್ನೊಂದೇನು ಲಕ್ಷಣ ಬಂದಿದ್ದು, ಆತ್ಮಹತ್ಯೆಯ ಕಾಲ. ಆತ್ಮಹತ್ಯೆ ನೋಡಿ, SSLC ಒಳಗ ರಿಸಲ್ಟ್ ಬಂದಾಗ ಫಸ್ಟ್ ಯಾವ ಹಂತದಲ್ಲಿ ಮಗು ಜಾಸ್ತಿ ಸಾಯ್ತೇವೆ ಅಂತ ಕೇಳಿದ್ರ, 6ನೇ ಅವಸ್ಥೆಯಲ್ಲಿ ಸಾಯ್ತೇವೆ. ಬಾಲ್ಯಾವಸ್ಥೆಯಲ್ಲಿ ನೋಡಿರನ ಎಲ್ಲನ 6ನೇ ಕ್ಲಾಸು 7ನೇ ಕ್ಲಾಸು 8ನೇ ಕ್ಲಾಸು ಎಲ್ಲನ ಫೇಲ್ ಆದ ಹುಡುಗರು ಎಲ್ಲನ ಉರ್ಲಾಕೊಂಡು ಸತ್ತದ್ ನೋಡಿರಾ? ಇಲ್ಲ. ಶೈಶವಾವಸ್ಥೆಯಲ್ಲಿ ಅದು ಗೊತ್ತಿಲ್ಲ ಉರ್ಲ ಅನ್ನೋದು. ಇದು ಗೊತ್ತ ಆತ್ಮಹತ್ಯೆ ಮಾಡಿಕೊಳ್ತದ. ನೋಡಿ, SLC ರಿಸಲ್ಟಿಗೆ ಬಂದಿರ್ತದ ರಾತ್ರಿ, ಮುಂಜಾನೆಟಿಗೆ ಆ ಮಗು ಕಡಿಮೆ ಅಂಕ ತಗೊಂತ ಸೆಡದ್ ಬಿಡ್ತದೆ. ಸೆಡದ್ ಅಂದ್ರೆ ಏನು? ಆತ್ಮಹತ್ಯೆ ಮಾಡಿಕೊಳ್ತದೆ. ಹಾಗಾಗಿ ಈ ಹಂತದೊಳಗ ಆತ್ಮಹತ್ಯೆ ಅಂತ ಕಾಳ್ತವೆ. ಇನ್ನೊಂದು ಲಕ್ಷಣಪ್ಪ ಅಂತ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತವೆ ಮಗು ಅಂತ ಕೇಳಿದ್ರ, ಬೇಗವಾಗಿ ಅತಿರೇಕ ಆಗ್ತವೆ, ಅತೀ ಬೇಗ ಸಂತೋಷ ಪಡ್ತವೆ, ಅತೀ ಸಂತೋಷ, ಅತೀ ದುಃಖ ಪಡ್ತವೆ. ನೋಡು, ಅತಿಯಾದ ಫ್ರೆಂಡ್ಶಿಪ್ ಮಾಡ್ತಾವೆ ಇಲ್ಲಿ, ಮತ್ತು ಅತಿಯಾದ ನಂಬುತ್ತಾವ, ಅತಿಯಾದ ಪ್ರೀತಿ ಮಾಡ್ತಾವ. ಆದ್ರೆ ಮುಂದುವರಣ ವಯಸ್ಸಿನೊಳಗ ಯಾವ ರೀತಿಯಾಗಿ ಮಗು ಮಾಡ್ತದೆ ಅಂತಕ್ಕಂಥ ಕೂಡ ನಾವು ಗಮನಿಸ್ಬೇಕಾಗ್ತದೆ. ನಂತರ ಇಲ್ಲಿ ಆರಾಧನೆ ಕಾಲ ಅಂತ ಕರಿತೀವಿ. ಆರಾಧನೆ ಮಾಡ್ಕೊಳ್ತವೆ. ಅಂದ್ರೆ ನಟನನ್ನ ಆರಾಧನೆ ಮಾಡ್ತವೆ, ಅಥವಾ ಶಿಕ್ಷಕರನ್ನ ಆರಾಧನೆ ಮಾಡ್ತೇವೆ, ಅಥವಾ ಆದರ್ಶವಾದ ವ್ಯಕ್ತಿಯನ್ನ ಆರಾಧನೆ ಮಾಡ್ತೇವೆ. ಆರಾಧನೆ ಮಾಡುವ ಕಾಲ ಯಾವ್ದಂತ ಕೇಳಿದ್ರ 6ನೇ ಅವಸ್ಥೆ. ಆರಾಧನೆ ಎನ್ನುವುದು ಸಂವೇಗಾತ್ಮಕ ಲಕ್ಷಣ. ಆರಾಧನೆ ಎನ್ನುವುದು ಸಂವೇಗಾತ್ಮಕ ಲಕ್ಷಣ. ಆತ್ಮಹತ್ಯೆ ಎನ್ನುವುದು ಸಂವೇಗದ ಲಕ್ಷಣ. ಅತಿರೇಕದ ಕಾಲ ಅಂತ ಭಾಷ್ಯದ ಮೇಲೆ ಹಿಡಿತ ಎನ್ನುವುದು, ಇವೆಲ್ಲವೂ ಲಕ್ಷಣಗಳ ಮೇಲೆ ಪ್ರಶ್ನೆಗಳನ್ನು ಬಹಳ ಸಲ ಕೇಳಿದಾನೆ. ನಮ್ಗೆ ನೋಡಕ್ಕೆ ಇಷ್ಟು ಸಿಂಪಲ್ ಅನ್ಸ್ತದೆ, ಆದ್ರೆ ಅದ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಾವು ಇಲ್ಲಿ ಕಾಣ್ತೀವಿ. ಇಷ್ಟು ಸಂವೇಗಾತ್ಮಕ ಹಂತದಲ್ಲಿ ಬರ್ತಕ್ಕಂಥ ಲಕ್ಷಣಗಳನ್ನು ಕಾಣ್ತೀವಿ. ನಂತರ ಕೊನೆಯಲ್ಲಿ ಬರ್ತಕ್ಕಂಥದ್ದು, ಈ 3ರಲ್ಲಿ ಕೊನೆಯ ಬರ್ತಕ್ಕಂಥದ್ದು ಯಾವುದಂತ ಕೇಳಿದ್ರೆ ಸಾಮಾಜಿಕ ಬೆಳವಣಿಗೆ. ಅಂದ್ರೆ ಸಂವೇಗಾತ್ಮಕ ಬೆಳವಣಿಗೆ ಹೇಗಾಗ್ತದೆ? ಸಂವೇಗಾತ್ಮಕ ಬೆಳವಣಿಗೆ ಶೈಶವದಲ್ಲಿ ಆಗ್ತದ, ಬಾಲ್ಯದಲ್ಲಿ ಹೆಂಗಾಗ್ತದ, ತರಣೆಯಲ್ಲಿ ಹೆಂಗಾಗ್ತದೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಬನ್ನಿ. ಮುಂದಕ್ಕೆ ಹೋಗೋಣಕ್ಕ ಜಾಗ ಇಲ್ಲ, ಇನ್ನೊಂದು ಉಳಿದೈತೆ. ಇದ್ರನ್ನ ಸ್ವಲ್ಪ ಅಳಿಸಿ ನಾ ಮಾಡ್ತೀನಿ ನೋಡಿ. ಜಾಗ ಇಲ್ಲ, ಇಲ್ಲೇ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ. ಇಲ್ಲಾಂದ್ರೆ ಇಲ್ಲಿ ಸೈಡ್ ತಗೊಂತೀನಿ ನೋಡಿ, ಜಾಗ ಸಾಲ್ತಿಲ್ಲ. ಇಲ್ಲಿ ಪಕ್ಕದಲ್ಲಿ ತಗೋಬೋದಾ? ಎಸ್, ಇಲ್ಲಿ ತಗೊಂತೀನಿ ನೋಡಿ. ಇಲ್ಲಿ ಕಟ್ ಮಾಡಿ. ಇಲ್ಲಿ ಸಾಮಾಜಿಕ ಲಕ್ಷಣ, ಇದು ಶೈಶವಾವಸ್ಥೆಯಲ್ಲಿ. ಪೆನ್ ಚೇಂಜ್ ಮಾಡ್ತಿದ್ರಿ. ಎಸ್, ಶೈಶವ, ಬಾಲ್ಯ, ಇಲ್ಲಿ ತಾರುಣ್ಯ. ಸ್ವಲ್ಪ ಹಂಗ ಗಮನಿಸ್ರಿ ನೀವು. ಏನು ಈಜಿ ಅದು, ಸೈಕಾಲಜಿ ಏನಿಲ್ಲ. ಸಾಮಾಜಿಕ ಲಕ್ಷಣ, ಸ್ವಲ್ಪ ಸಾಮಾಜಿಕ ಲಕ್ಷಣ ಹೇಗದಾವ ನೋಡಿ. ಸಾಮಾಜಿಕ ಲಕ್ಷಣವು ಶೈಶವಾವಸ್ಥೆಯಲ್ಲಿ ಹೇಗಿರ್ತದ, ಸಾಮಾಜಿಕ ಲಕ್ಷಣವು ಬಾಲ್ಯಾವಸ್ಥೆಯಲ್ಲಿ ಹೇಗ್ಯದ ಅನ್ನೋದನ್ನು ಕೂಡ ನಾವು ಗಮನಿಸ್ಬೇಕು. ನೋಡು, ಸಾಮಾಜಿಕ ಲಕ್ಷಣಗಳನ್ನು ನಾವು ನೋಡ್ತೀವಿ. ನೋಡು, ಶೈಶವಾವಸ್ಥೆಯಲ್ಲಿ ಸಾಮಾಜಿಕ ಲಕ್ಷಣ ಹೇಗದ, ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕ ಲಕ್ಷಣ ಹೇಗದ, ತಾರುಣ್ಯಾವಸ್ಥೆಯಲ್ಲಿ ಸಾಮಾಜಿಕ ಲಕ್ಷಣ ಹೇಗದ ಅಂತ ಕೊಡೋದು. ಇಲ್ಲಿ ಒಂದೇ ಲಕ್ಷಣ ಅಂತ, ಮಗು ತಾಯಿಯನ್ನ ಜೊತೆಗೆ ಇರುತ್ತದೆ. ಸಾಮಾಜಿಕ ಲಕ್ಷಣ ಯಾರ ಜೊತೆ ಮಗು ಇರ್ತದೆ ಇಲ್ಲಪ್ಪ ಅಂತ ಕೇಳಿದ್ರೆ ತಾಯಿಯ ಜೊತೆ ಇರುತ್ತದೆ. ನೋಡು, ತಾಯಿಯ ಜೊತೆಯೇ ಇರ್ತದೆ, ತಾಯಿ ಜೊತೆಗೇ ಇರ್ತದೆ. ಏನು ಕೊಟ್ಟರೂ ತೆಗೆದುಕೊಳ್ತದ. ಇಲ್ಲಿ ಏನು ಕೊಡ್ತಿ ತಗೊಂತದ. ಹಗ್ಗ ಕೊಟ್ರ ಹಗ್ಗ ತಗೊಂತದ, ಹಾವನ್ ಕೊಟ್ರ ಹಾವು ತಗೊಂತದೆ. ನೀರು ಕೊಟ್ರನು, ಬಿಸಿನೀರು ಕೊಟ್ರನು ತಗೊಂತದ, ತಿಣ್ಣೀರು ಕೊಟ್ರನು ತಗೊಂತದ. ಏನು ಕೊಡ್ತದ ತಗೊಂತದ, ಹೌದಲ್ಲ? ಬೆಂಕಿ ಕೊಟ್ರನು ತಗೊಂತದ, ಬೂದಿ ಕೊಟ್ರನು ತಗೊಂತದ.
ಅಂದ್ರೆ ಏನ್ ಕೊಡ್ತದೆಲ್ಲ ತಗುವಂತ ಲಕ್ಷಣ ಎಲ್ಲಿ ಕಾಣ್ತದಕ್ಕೆ ಅಂದ್ರೆ ಏನ್ ಕೊಟ್ರ ತಗೊಂತದ. ನೀ ಏನೇನು ಕೊಡ್ರಿ, ಹಿಂಗ್ ಕೈ ಚಾಚಿ ಹಿಂಗ್ ಕೊಡ್ರಿ, ಎಲ್ಲದಕ್ಕ ಕೈ ಚಾಸ್ತದ. ಆದ್ರೆ ಬಾಲ್ಯಾವಸ್ಥೆಯಲ್ಲಿ ಏನನ್ ಕೊಡಕ್ ಹೋಗು, ಬೆಂಕಿ ಕೊಡಕ್ ಹೋದು, ಅಲ್ಲ ಇದು ಸುಡ್ತೈತಿ ಅಂತದ. ಇನ್ನೊಂದ್ ಕೈಯಾಗ ಹಣ್ಣು ಹಿಡ್ಕರಿ, ಒಂದ್ ಕೈಯಾಗ ಬೆಂಕಿ ಹಿಡ್ಕರಿ. ಬಾಲ್ಯಾವಸ್ಥೆಯಲ್ಲಿ ಕೇಳಿ ಮಗುವಿಗೆ ಇದ್ರಾಗ ಯಾವ್ದು ಬೇಕಂತ ಕೇಳಿದ್ರ ಮಗು ಅಂತದ ಬಾಲ್ಯಾವಸ್ಥೆಯಲ್ಲಿ ಬಾಳೆಹಣ್ಣು ಬೇಕಂತ. ಆದ್ರೆ ಶೈಶಾವಸ್ಥೆಯಲ್ಲಿ ಎರಡು ಕೈಗಿಡಿ, ಎರಡು ಕೈಯಿಂದ ಬೇಕಂತದ. ಏನ್ ಕೊಡ್ತದೆ ತಗೊಂತದೆ, ಏನು ಕೊಟ್ಟವರು ತೆಗೆದುಕೊಳ್ತದೆ, ಏನು ಕಂಡರೂ ಹಿಡಿದುಕೊಳ್ತದೆ. ನೋಡು, ತೆಗೆದುಕೊಳ್ಳೋದು ಅಷ್ಟೆಲ್ಲ, ಹಿಡಿದುಕೊಳ್ಳುವುದು ಒಂದ್ಸಲ ಕೇಳಿದ್ರೆ ಆವನ್ನು ಹಗ್ಗ ಅಂತ ಮಾಡಿ ಇಳಿದುಕೊಳ್ಳುವ ಕಾಲ ಯಾವ್ದಂತ ಕೇಳಿದ್ರ ಶೈಶಾವಸ್ಥೆ. ಬಾಲ್ಯಾವಸ್ಥೆ ಅಲ್ಲ. ಕೆಲವು ಹುಡುಗರು ಬಾಲ್ಯಾವಸ್ಥೆ ಅಂತ ಹಾಕಿ ಬಂದವ. ಅಲ್ಲಿ ಏನ್ ಕೊಟ್ಟಿದ್ದ ಅಂತ ಕೇಳಿದ್ರ ಒಂದ್ ಪ್ರಶ್ನೆ ಕೇಳಿದ್ದ ನೋಡಿ, ಆವನ್ನು ಹಗ್ಗ ಎಂದು ತೆಗೆದುಕೊಳ್ಳುವ ಅಂತ ಯಾವುದು ಅಂತ ಕೇಳಿದ. ಅಂದ್ರ ಐತೆ, ಅದು ಹಗ್ಗ ಅಂತ ತಿಳ್ಕೊಂತದೆ, ಅಥವಾ ಆವನ್ನು ಹಗ್ಗ ಅಂತ ತಿಳ್ಕೊಬಹುದು, ಹಗ್ಗನ್ನು ಅಂತ ತಿಳ್ಕೊಬಹುದು. ಯಾವ ಕಾಲ? ಶೈಶವ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದೆ: ಎ ಪೂರ್ವ ಬಾಲ್ಯಾವಸ್ಥೆ, ಬಿ ಉತ್ತರ ಬಾಲ್ಯಾವಸ್ಥೆ, ಸಿ ಆಪ್ಷನ್ಸ್ ಕೊಟ್ಟಿದ ಶೈಶವ, ಡಿ ಆಪ್ಷನ್ಸ್ ಕೊಟ್ಟಿದ ಡಿ ಮೇಲಿನ ಯಾವುದು ಅಲ್ಲ. ಶೈಶವಾವಸ್ಥೆ ಈಸ್ ಎ ಸಿ ಆಪ್ಷನ್ಸ್ ಈಸ್ ಎ ರೈಟ್. ನೋಡಿ, ಏನು ಕೊಡತದ, ಏನು ತಗೊಂತದ, ಎಲ್ಲವನ್ನು ಮುಟ್ಟುತ್ತದೆ. ನೋಡಿ, ಒಂದ್ಸಲ ಕೇಳಿದ, ಮೊದಲಿನ ಬಾರಿಗೆ ಬೆಂಕಿ ನೋಡಿದ ತಕ್ಷಣ ಮಗು ಏನು ಮಾಡುತ್ತದೆ ಅಂತ ಕೇಳೋಣ. ಮೊದಲನೇ ಬಾರಿಗೆ ಬೆಂಕಿ ನೋಡಿದ ತಕ್ಷಣ ಮಗು ಬೆಂಕಿಯ ಕಡೆಗೆ ಹೋಗುತ್ತದೋ, ಮಗು ಬೆಂಕಿ ನೋಡಿ ಹಿಂದಕ್ಕೆ ಸೇರುತ್ತದೋ, ಬೆಂಕಿ ನೋಡಿ ಮಗು ಅಳುತ್ತಾ ಇದೆ, ಬೆಂಕಿ ನೋಡಿ ತನ್ನ ಪಾಡಿಗೆ ತಾನು ಆಟ ಆಡುತ್ತದೆ. ಬೆಂಕಿ ನೋಡಿ ಬೆಂಕಿ ಸಮೀಪ ಹೋಗ್ತದೆ. ಸುಟ್ಟುಕೊಂಡ ಮೇಲೆ ಏನ್ ಮಾಡ್ತದೆ? ಎರಡನೇ ಬಾರಿಗೆ ಆ ಮಗು ಸುಟ್ಕೊಂತ ಅಂತ ಹೇಳಿದ್ರ ಏನ್ ಮಾಡ್ತದೆ? ಅದ್ರ ಸಮೀಪ ಹೋಗಲ್ಲ. ಅನ್ನಬಹುದು. ಅಂದ್ರೆ ಕಲಿಕೆ ಅಂತಕ್ಕಂಥದ್ದು, ಕಲಿಕೆ ಚಪ್ರದಲ್ಲಿ ಹೇಳ್ತ ನಿಮ್ಗ, ಕಲಿಕೆ ಅಂತಕ್ಕಂಥದ್ದು ನೋಡಿ ಕಲಿತೇವಿ, ಕಲಿಕೆ ಅಂತಕ್ಕಂಥದ್ದು ಕೇಳಿ ಕಲಿತೀವಿ, ಕಲಿಕೆ ಅನ್ನೋದು ಅನುಭವಿಸಿ ಕಲಿತೀವಿ. ನೋಡಿ ಕೇಳ್ತೀವಿ, ಕೇಳಿ ಕಲಿತೀವಿ, ಅನುಭವಿಸಿ ಕೇಳ್ತೀವಿ. ಈಗ ನೋಡಪ್ಪ, ಈಗ ಸ್ನೇಕ್, ಹಾವಿಗೆ ವಿಷ ಇದೆ ಅನ್ನೋದು ಏನ್ ಮಾಡಿವಿ? ನೋಡಿವಿ, ಕೇಳಿವಿ, ಅನುಭವಿಸಿ. ಅಥವಾ ಕಡಿಸ್ಕೊಂಡೇನೆ ಇರಬಹುದು, ಅಥವಾ ಕೇಳಿವಿ, ಪುಸ್ತಕದಲ್ಲಿ ಓದಿವಿ. ನೋಡೋದಲ್ಲ, ಇನ್ನೊಂದು ಓದುವ ಅಥವಾ ಓದುವಿಕೆ. ಓದೇನ ಹೋಗಿರ್ತೀವಿ, ನೋಡ್ತೀವಿ, ಕೇಳ್ತೀವಿ. ಮೂರಲ್ಲಿ ಒಂದು ಅನುಭವ ಆದ್ರೆ ಅದು ಕಲಿಕೆ ಅಂತ ಕರಿತೀವಿ. ಬರ್ರಿ, ಆ ಕಲಿಕೆ ಚಪ್ರ ಬಂದಾಗ ಹೇಳ್ತೀನಿ. ಈಗ ನೆಕ್ಸ್ಟ್, ಏನು ಕೊಟ್ಟರು ತೆಗೆದುಕೊಳ್ತದೆ, ವಸ್ತುಗಳನ್ನು ಸಂಗ್ರಹಣೆ ಮಾಡುವ ಕಾಲ ಅಂತ ಇರ್ತಾರೆ. ಅಂದ್ರೆ ವಸ್ತುಗಳನ್ನ ಸಂಗ್ರಹಣೆ ಮಾಡ್ತದ, ಸಣ್ಣ ಪುಟ್ಟ ಎಲ್ಲ ವಸ್ತುಗಳನ್ನು ಸಂಗ್ರಹಣ ಮಾಡ್ತದ. ಈಗ ಯಾವ್ದನ್ನ ಒಂದು ಬನ್ನಿನ ತಂದ್ರೆ ಅದು ಬನ್ನಿನ ಕವರ್ ಅನ್ನು ಸಂಗ್ರಹಣೆ ಮಾಡ್ತದ, ಮೊಬೈಲ್ ತಂದ್ರೆ ಮೊಬೈಲ್ ಕವರ್ ಸಂಗ್ರಹಣೆ ಮಾಡ್ತದೆ. ಎಲ್ಲ ವಸ್ತುಗಳು ಸಣ್ಣ ಎಲ್ಲವನ್ನು ಸಂಗ್ರಹಣೆ ಮಾಡಿ ಡೆಬ್ಬೆಗೆ ಹಾಕಿ ಒಂದು ಚೀಲದಾಗ ಹಾಕಿಡ್ತದ. ಆಟಿಕೆ ಸಾಮಾನಾಗಿ ಯೂಸ್ ಮಾಡ್ತದ. ಪ್ರತಿ ಒಂದು ಸಣ್ಣ ಪುಟ್ಟ ಅದು ಬಳಕೆ ಬರದಿರ್ಲಿ ವಸ್ತುಗಳನ್ನು ಸಂಗ್ರಹಣೆ ಮಾಡುವ ಕಾಲ ಯಾವುದಂತ ಕೇಳಿದ ಶೈಶವಾವಸ್ಥೆ. ವಸ್ತುಗಳನ್ನು ಸಂಗ್ರಹಣೆ ಮಾಡುವುದು ಇದು ಯಾವ ಲಕ್ಷಣ ಅಂತ ಕೇಳಿದ್ರ ಸಾಮಾಜಿಕ ಲಕ್ಷಣ. ಯಾವ ಲಕ್ಷಣ ಸ್ಪರ್ಧೆ ಮಿತ್ರರೇ? ಸಾಮಾಜಿಕ ಲಕ್ಷಣ. ನೆಕ್ಸ್ಟ್ ಇನ್ನೊಂದು ಲಕ್ಷಣ, ಕೊನೆಯ ಲಕ್ಷಣ, ಕುಳಿತುಕೊಂಡು ಗೊಂಬೆಗಳ ಜೊತೆಗೆ ಆಡ್ತದ. ಇಲ್ಲಿ ಯಾವಾಗ್ಲೂ ಇದ್ರ ಕುಳಿತಲ್ಲೇ ಆಟ ಆಡ್ತದೆ, ಕುಳಿತಲ್ಲೇ ಜಾಸ್ತಿ ಆಟ ಆಡ್ತದ. ನೋಡಿ, ಯಾವ ಮಗು ಕುಳಿತು ಆಟ ಆಡ್ತಂದ್ರ ಶೈಶವಾವಸ್ಥೆ ಹಂತದಲ್ಲಿ ಜಾಸ್ತಿ ಮಗು ಕುಂತಲ್ಲಿ ಆಡ್ತದೆ. ಬಾಲ್ಯಾವಸ್ಥೆಯಲ್ಲೆಲ್ಲ ಅಡ್ಡಾಡ್ತಾ ಕುಣಿತ ಜಿಗದಾಡ್ತಾ ಆಡ್ತದೆ. ತಾರುಣ್ಯಾವಸ್ಥೆ ಅಲ್ಲ, ಕುಳಿತದಲ್ಲ, ಮತ್ತೊಬ್ಬರು ಕುಣಿಸ್ತದ. ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಿ ಬಂದು ಮತ್ತೊಬ್ಬರು ತಂದೆ ತಾಯಿ ಕುಣಿಸ್ತದ ಅಂತಕ್ಕಂಥದ್ದು ಕೂಡ ನಾವು ಕಾಣ್ಬೋದು. ಈ ರೀತಿಯಾಗಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದೊಂದು ಕಾಲಗಳು, ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ತಾರುಣ್ಯಾವಸ್ಥೆಯಲ್ಲಿ ಹೇಗೆ ಕಾಣ್ತೇವೆ ಅನ್ನೋದು ಕೂಡ ನಾವು ಕುಳಿತು ಆಟ ಆಡ್ತದೆ. ನೋಡ, ತಾಯಿ ರೊಟ್ಟಿ ಬಡಿತಿರ್ತಾಳೆ, ಶೈಶವಾವಸ್ಥೆಯಲ್ಲಿ ಮಗು ತಾಯಿ ರೊಟ್ಟಿ ಬಡಿತಾಳ, ಒಂದ್ ಬಟ್ಲ, ಒಂದ್ ಚಮಚ ಕೊಟ್ರ, ಒಂದ್ ಗಂಗಾಳ ಕೊಟ್ರ, ಟಾಪ ಬಡಕ ಅಂತ ರೊಟ್ಟಿ ಕೊಟ್ರ, ರೊಟ್ಟಿಯನ್ನ ಹಿಟ್ಟನ್ನು ಗೂಣಕ್ ಮಾಡಿ ಅದ್ರ ಕೈ ಆಡಿಸಿ ಒಂದ್ ನೀರ್ ಕೊಟ್ರ, ನೀರನ್ನ ತೆಂಬಿಗೆ ಆ ಕಡೆಲಿಂದ ಈ ಕಡೆ ಹಾಕಿ
ಒಟ್ಟು ಆಟ ಆಡ್ತದ ಅಂತಕ್ಕಂಥದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥ ಲಕ್ಷಣಗಳನ್ನು ಇಲ್ಲಿ ನೋಡೋಣ. ಯಾವ್ದ್ರಲ್ಲಿ ನೋಡೋಣ? ಬಾಲ್ಯಾವಸ್ಥೆಯಲ್ಲಿ ನೋಡೋಣ ಸ್ನೇಹಿತರೆ. ಬಾಲ್ಯಾವಸ್ಥೆಯಲ್ಲಿ ನೋಡಿ ಬನ್ನಿ. ಗೆಳೆಯರನ್ನ ಮಾಡಿಕೊಳ್ತದ, ಫ್ರೆಂಡ್ಸ್ ಮಾಡ್ಕೊಳ್ತದೆ. ಗೆಳೆಯರನ್ನ ಮಾಡ್ತದ ಅಂದ್ರೆ ಓಣ್ಯಾಗ ಅಥವಾ ಶಾಲೆ ಒಳಗ ಗೆಳೆತನ ಮಾಡ್ತದೆ, ಫ್ರೆಂಡ್ಸ್ ಮಾಡ್ತದೆ, ಗೆಳೆತನ ಮಾಡ್ತದೆ. ಇಲ್ಲಿ ಗೆಳೆತನ ಮಾಡಲ್ಲ, ಮನೆಗೆ ಆಡ್ತದೆ. ಇಲ್ಲಿ ಹೊರಗ ಓಣ್ಯಾಗ, ಓಣಿ ಒಳಗ, ಬೀದಿ ಒಳಗ ಅಥವಾ ಮನೆಯ ಪಕ್ಕದಲ್ಲೇ ಫ್ರೆಂಡ್ಸ್ ಮಾಡ್ತದೆ. ಇದು ಕೂಟಗಳ ಕಾಲ ಅಂತ ಕೇಳ್ತಾರೆ. ಅಂದ್ರೆ ಫ್ರೆಂಡ್ಸ್ಗಳು ಕೂಡ ಆಟ ಆಡ್ತದೆ. ಇದ್ರ ಕೂಡ ಕೂಟಗಳ ಕಾಲ. ಒಂದ್ಸಲ ಕೇಳಿ ಹೈಸ್ಕೂಲ್ ಅಪಾರ್ಟ್ಮೆಂಟ್, ಕೂಟಗಳ ಕಾಲ ಯಾವುದು? ಬಾಲ್ಯಾವಸ್ಥೆ. ಕೂಟಗಳ ಕಾಲ ಇದು ಯಾವ ಲಕ್ಷಣ ಅಂತ ಕೇಳಿದ್ರ ಸಾಮಾಜಿಕ ಲಕ್ಷಣ. ಯಾವ ಲಕ್ಷಣ? ಸಾಮಾಜಿಕ ಲಕ್ಷಣ. ಇಲ್ಲಿ ಹೆಣ್ಣು ಗಂಡು ಮಕ್ಕಳ ಗುಂಪನ್ನು ಪ್ರತ್ಯೇಕವಾಗಿ ಬರುತ್ತವೆ. ಅಂದ್ರೆ ಇಲ್ಲಿ ಆಟ ಆಡ್ತಾವ ಗೆಳೆಯರು. ಆದ್ರೆ ಹೆಣ್ಣಿನ ಆಟಗಳು ಬೇರೆ ಬೇರೆ ಮತ್ತು ಗಂಡಿನ ಆಟಗಳು ಬೇರೆ. ಅಂದ್ರೆ ಪ್ರತ್ಯೇಕ ಮಾಡ್ತದ. ಇವು ಗಂಡಿನ ಆಟಗಳು, ಇವು ಹೆಣ್ಣಿನ. ಕುಂಟ್ಲಿಪ್ಪಿ ಯಾವ ಆಟ? ಹೆಣ್ಮಕ್ಳದು ಗಂಡು ಮಕ್ಕಳದು? ಹೆಣ್ಮಕ್ಳು. ರಂಗೋಲಿ ಹೆಣ್ಮಕ್ಳ ಆಟ. ಕಬಡ್ಡಿ ಈಗೆಲ್ಲವೂ ಆಟ ಆಡ್ತಾವ ಬಿಡು, ಹೆಣ್ಮಕ್ಳು ಅಂತ. ಅಲ್ಲಿ ಪ್ರತ್ಯೇಕ ಮಾಡ್ತಾವ. ಅಲ್ಲಿ ನೋಡು, ಸಣ್ಣ ಮಕ್ಕಳದಾಗ ಗಂಡು ಮಕ್ಕಳದಾಗ ಹೋಗಿ ಹೆಣ್ಮಕ್ಳು ಕೂಡಿದ್ವಿ ಅಂತ ತಿಳ್ಕ, ಹೆಣ್ಣು ಹುಡುಗಿಯರು ಗಣದ ಮಕ್ಕಳದ ನೀವು ನಮ್ದು ಗಂಡು ಹುಡುಗರು ಆಟ ಇದು ನೀವು ಆಡಂತಿಲ್ಲ, ಅಡಿ ನೀವು ಆ ಕಡೆ ಹೋಗ್ರ ಅಂತವ. ಈ ಬಾಲ್ಯಾವಸ್ಥೆಯಲ್ಲಿ ನೋಡ್ಬೇಕು. ಯಾವಾಗಲೂ ಸೈಕಾಲಜಿ ಅಂತಕ್ಕಂಥದ್ದು ನಮ್ಮ ನೈಜ ಜೀವನಕ್ಕೆ ಹೋಲಿಕೆ ಮಾಡಿಕೊಂಡ್ರ ಸೈಕಾಲಜಿ ನಿಮ್ಗೆ ಅರ್ಥ ಆಗ್ತದೆ ಅನ್ನೋದು ಕೂಡ ನಾವು ಮರಿಬಾರದು ಸ್ನೇಹಿತರೆ. ನಂತರ ಬರ್ತಕ್ಕಂಥದ್ದು ಇಲ್ಲಿ ಎಲ್ಲರಿಗಿಂತಲೂ ತನಗೇ ಹೆಚ್ಚಾಗಬೇಕೆಂಬ ಭಾವನೆ. ಎಲ್ಲರಿಗಿಂತ ತನಗೆ ಹೆಚ್ಚಾಗ ಒಂದು ಲೋಟ್, ಎಲ್ಲರಿಗಿಂತ ತನಗೆ ಹೆಚ್ಚಾಗಬೇಕು. ನೋಡ, ತಾಯಿ ಹಾಲು ಕೊಡ್ತಿಲ್ಲ ನನಗೆ ಹೆಚ್ಚಿಕೊಡ್ಬೇಕು, ಬಾಳೆಹಣ್ಣು ಕೊಡ್ತಿಲ್ಲ ನನಗೆ ಹೆಚ್ಚಿಕೊಡ್ಬೇಕು. ತಮ್ಮ ಶೈಶಾವಸ್ಥೆಯಲ್ಲಿ ತಮ್ಮ ಕೊಡೋ ಬಿಡು, ಅಣ್ಣಗೆ ಉಳಿಸು ಬಿಡು, ನನಗೆ ಹೆಚ್ಚಾಗಬೇಕು, ನನಗೆ ಜಾಸ್ತಿ ನೀಡಬೇಕು, ನಾನೇ ಫಸ್ಟ್ ಉಣ್ಬೇಕು, ನನಗೆ ಜಾಸ್ತಿ, ಎಲ್ಲಕ್ಕಿಂತ ನನಗೆ ಹೆಚ್ಚಾಗಬೇಕು ಅಂತ ಭಾವನೆಯನ್ನು ಕಾಣುವ ಕಾಲ ಯಾವುದಂತ ಕೇಳಿದ್ರ ಸಾಮಾಜಿಕ ಲಕ್ಷಣ ಯಾವ ಕಾಲದಲ್ಲಿ ಕಾಣ್ತಂದ್ರ ಬಾಲ್ಯಾವಸ್ಥೆಯಲ್ಲಿ. ನಂತರ ಬರ್ತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥ ತಾರುಣ್ಯ ವ್ಯವಸ್ಥೆಯ ಲಕ್ಷಣಗಳನ್ನು ನೋಡೋಣ ಸ್ನೇಹಿತರೆ. ಈ ತಾರುಣ್ಯ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಲಕ್ಷಣಗಳನ್ನು ನೋಡಿದಾಗ, ಈ ತಾರುಣ್ಯ ವ್ಯವಸ್ಥೆಯಲ್ಲಿ ಮಗು ಆರ್ಥಿಕ ಸ್ವಾವಲಂಬನೆ ಆಗಲು ಬಯಸುತ್ತದೆ. ಆರ್ಥಿಕ ಸ್ವಾವಲಂಬನೆ, ಪೇಪರ್ ಹಾಕೋದು ಅಥವಾ ಎಲ್ಲೇ ಒಂದು 4 ತಾಸು ದುಡಿಯೋದು ಅಥವಾ ಯಾವುದೋ ಒಂದು ಮೆಡಿಕಲ್ ಅಂಗಡಿಯಾಗಲಿ ಎಲ್ಲೇ ಆಗಲಿ ತನ್ನ ಸ್ವಾವಲಂಬನೆಯನ್ನು ದುಡಿಯುವಲ್ಲಿ ಪ್ರಯತ್ನದೆ. ಇವೆರಡೂ ಕಾಲ ತಂದೆ ತಾಯಿ ಮೇಲೆ ಆಸರಿರ್ತಾವೆ. ಇದು ಸ್ವಾವಲಂಬಿ. ಯಾಕೆ ಅಪ್ಪಮ್ಮನವ್ರು ಬಾರಗಣ ಅಂತ ಆರ್ಥಿಕವಾಗಿ ತಾನೇ ಸ್ವಾವಲಂಬನೆ ಆಗುವ ಕಾಲ ಯಾವ್ದಂತ ಕೇಳಿದ್ರ ತಾರುಣ್ಯ ವ್ಯವಸ್ಥೆ. ಇದು ಯಾವ ಲಕ್ಷಣ ಅಂತ ಕೇಳಿದ್ರ ಸಾಮಾಜಿಕ ಲಕ್ಷಣ. ಇಲ್ಲಿ ವಿರುದ್ಧ ಲಿಂಗಗಳ ಜೊತೆಗೆ ಆಕರ್ಷಣೆ ಆಗಿರ್ತದೆ. ಅಂದ್ರೆ ವಿರುದ್ಧ ಲಿಂಗ ಅಂದ್ರೆ ಗಂಡು ಹೆಣ್ಣನ್ನು ಇಷ್ಟಪಡ್ತದೆ, ಹೆಣ್ಣು ಗಂಡನ್ನು ಇಷ್ಟಪಡ್ತದೆ. ಅದಕ್ಕಾಗಿ ಇಲ್ಲಿ ಲವ್ ಜಾಸ್ತಿ ಮಾಡ್ತಾವ ಹುಡುಗರು. ತಾರುಣ್ಯ ವ್ಯವಸ್ಥೆಯಲ್ಲಿ SLC PUC ಒಳಗ ಭಾರಿ ವಿರುದ್ಧ ಲಿಂಗ. ಇಲ್ಲಿ ಒಂದ್ಸಲ ಮಗುವನ್ನು ನಾವು ನಿಯಂತ್ರಣ ತಪ್ಪಿಬಿಟ್ರೆ ಅವನು ಬೇರೆ ದಾರಿ ಹಿಡಿಯುವ ಕಾರ್ಯವಾಗ್ತದೆ, ಅವನು ಸರಿದಾರಿಗೆ ತರುವುದು ಬಹಳ ಕಷ್ಟ ಆಗ್ತದೆ ಸ್ನೇಹಿತರೆ. ಹಾಗಾಗಿ ಹೈಸ್ಕೂಲ್ ಟೀಚರ್ ಆಗಿರ್ಬೋದು ಮತ್ತು PU ಕಾಲೇಜಿನ ಟೀಚರ್ ಎಲ್ಲ ನನ್ನ ಸ್ನೇಹಿತ ವರ್ಗದವರು ಇಲ್ಲಿ ಮಗುವಿನ ಬಗ್ಗೆ ನಾವು ನಿಯಂತ್ರಣಕ್ಕೆ ಒಳಪಡಿಸ್ಬೇಕು. ಆ ವಿರುದ್ಧ ಲಿಂಗ ಆಕರ್ಷಣೆಗಳನ್ನ ಒಂದೆಳಕ ಆ ಮಗುವಿಗೆ ನಮಗೆ ಗಮನ ಹರಿಸಿದ್ರೆ ಅವುಗಳನ್ನು ನಾವು ತಡೆ ಹಿಡಿದು ಮನವರಿಕೆ ಮಾಡಿ ದಾರಿಗೆ ತರುವಂತ ಪ್ರಯತ್ನ ನಾವು ಮಾಡಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್, ಸಾಮಾಜಿಕ ಗೊಂದಲಗಳಲ್ಲಿ ಮನೆಯನ್ನು ತ್ಯಜಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ. ಮನೆ ಒಳಗ ನೋಡಪ್ಪ, ಯಾವ್ದನ್ನ ಹುಡುಗಿ ತಂದು ಇದು ಮನೆಗೆ ಇದು ಸರಿ ಅನ್ಸಲ್ಲ ಅಂದ್ರೆ ಮನೇನೆ ಬಿಟ್ಟು ಹೋಗ್ಬಿಡುತ್ತೆ. ಅಥವಾ ಮನೆಯಲ್ಲಿ ಗೊಂದಲ ಆಯ್ತು, ಗಂಡ ಹೆಂಡತಿ ದಿವಸಗಳಾಗ್ತದೆ ಮನೆ ಬಿಟ್ಟು ಹೋಗ್ಬಿಡುತ್ತೆ. ಅಥವಾ ಮನೆ ಒಳಗೆ ಯಾರಾದ್ರೂ ಕೇರ್ಲೆಸ್ ಮಾಡಲ್ಲ ಮನೆ ಬಿಟ್ಟು ಹೋಗ್ಬಿಡುತ್ತೆ. ಇಲ್ಲೆಲ್ಲ ಇದು ಈ ಬಾಲ್ಯಾವಸ್ಥೆಯಲ್ಲಿ ಮನೆ ಬಿಟ್ಟಂಗೆ ಹೋಗಿರ್ತದೆ, ಮುಂಜಾನೆ ಬಿಡ್ತದೆ ಸಂಜೆಗೆ ಬರ್ತದೆ. ಬಾಲ್ಯಾವಸ್ಥೆಯಲ್ಲಿ ಶೈಶಾವಸ್ಥೆ ಅಲ್ಲ, ನೀವು ಹೋಗಿ ಕುತ್ತಿಗಿಡ್ದು ಹೊರಗಾಕಿದ್ರನ್ನ ಮತ್ತೆ ಒಳಗೆ ಬರ್ತದೆ. ಇಲ್ಲಿ ಹಂಗಲ್ಲ, ಮನೆ ಬಿಡ್ತದೆ ಮತ್ತೆ ಸಂಜೆಗೆ ಬರ್ತದೆ. ಇಲ್ಲಿ ಹಂಗಲ್ಲ, ತಾರುಣ್ಯ ವ್ಯವಸ್ಥೆ ಮನೆನೇ ಬಿಟ್ಟು ಹೋಗ್ಬಿಡ್ತದ, ಬೇರೆ ದೇಶ ಬೇರೆ ರಾಜ್ಯಕ್ಕೆ ಬಿಟ್ಟು ಹೋಗುವ ಕಾಲಕ್ಕಂತ. ಇದಕ್ಕೆ ಗ್ಯಾಂಗ್ ಏಜ್ ಅಂತ ಕರೀತಾರ. ತಾರುಣ್ಯ ವ್ಯವಸ್ಥೆನ ಅಂತ ಕರೀತಾರ ಗ್ಯಾಂಗ್ ಏಜ್. ಯಾವ ಕಾಲ ಅಂತ ಕರೀತಾರ? ಗ್ಯಾಂಗ್ ಏಜ್. ಅಂದ್ರ
ಕೂಟುಗಳನ್ನು ಕಟ್ಟಿಕೊಳ್ತದ. ಸಮವಯಸ್ಕರ ಜೊತೆಗೆ ಅತ್ಯಾಚಾರ ಸಮವಯಸ್ಕರು ಕೂಡ ಅತ್ಯಾಚಾರ ಮಾಡುವಂತ ಪ್ರಯತ್ನ ಮಾಡ್ತದ. ಒಂದು ಸಣ್ಣದ ಬಾಲಕಿ ಹುಡುಗಿ ನೋಡಿದ ತಕ್ಷಣನೇ ಅತ್ಯಾಚಾರ ಮಾಡ್ಬೇಕನ್ನಿಸ್ತದೆ ತಾರುಣ್ಯ ಅವಸ್ಥೆಯಲ್ಲಿ. ಹಾಗಾಗಿ ಗ್ಯಾಂಗ್ಗಳನ್ನು ಕಟ್ಟಿಕೊಳ್ತದೆ. ಆ ಗ್ಯಾಂಗ್ಗಳಿಗೆ ಕಟ್ಟಿಕೊಂಡು ತನ್ನ ಆಚಾರ ವಿಚಾರಗಳನ್ನು ಈಡೇರಿಸುವಂತ ಪ್ರಯತ್ನ ಮಾಡ್ತದ. ಇಷ್ಟು ತಾರುಣ್ಯ ಅವಸ್ಥೆಯಲ್ಲಿರುವಂತ ಸಾಮಾಜಿಕ ಲಕ್ಷಣಗಳು ನೋಡಿದೆ. ಸ್ನೇಹಿತರೆ, ಆತ್ಮೀಯ ಸ್ಪರ್ಧಾ ಮಿತ್ರರು, ಇವತ್ತಿನ ತರಗತಿ ಒಳಗ ನಾವು ಬಹಳ ಇಂಪಾರ್ಟೆಂಟ್ ಬಹಳ ಸಲ ಪ್ರಶ್ನೆಗಳನ್ನ ಈ ಹಂತದಲ್ಲಿ ಕೇಳಿದನ. ಇದರಲ್ಲಿ ಮಿನಿಮಮ್ ಅಷ್ಟು ಪ್ರತಿಯೊಂದು ಪರೀಕ್ಷೆಯಲ್ಲಿ ಶೈಶವ ಬಾಲ್ಯಾವಸ್ಥೆಯಲ್ಲಿ ದೈಹಿಕ ಲಕ್ಷಣಗಳು ಎಷ್ಟಾವ, ಶೈಶವ ಬಾಲ್ಯಾವಸ್ಥೆಯಲ್ಲಿ ಮಾನಸಿಕ ಲಕ್ಷಣಗಳು, ಶೈಶವ ಬಾಲ್ಯಾವಸ್ಥೆ ಮತ್ತು ತಾರುಣ್ಯ ಅವಸ್ಥೆಯಲ್ಲಿ ಸಂವೇಗಾತ್ಮಕ ಲಕ್ಷಣಗಳು, ಶೈಶವ ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕ ಲಕ್ಷಣಗಳು, ಇವು ಮೇಲೆ ಸವಿಸ್ತಾರವಾಗಿ ಸಂಕ್ಷಿಪ್ತವಾಗಿ ಆದಷ್ಟು ಸಾಧ್ಯವಾದಷ್ಟು ಎಲ್ಲ ಸಿಲೆಬಸ್ ಅನ್ನು ಇದಕ್ಕೆ ಅನುಗುಣವಾಗಿ ಕವರ್ ಮಾಡುವಂತ ಪ್ರಯತ್ನ ಮಾಡಿದ್ದೇನೆ. ಇಲ್ಲಿವರೆಗೆ ಕೇಳಿರುವಂತಹ ಆನ್ಲೈನ್ ಕೇಳಿರುವಂತಹ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ತಮ್ಮೆಲ್ಲರಿಗೆ ವಂದಿಸುತ್ತಾ ನನ್ನ ಆನ್ಲೈನ್ ಕ್ಲಾಸ್ ಅನ್ನು ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.